ಇವತ್ತು ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡೋ ಪ್ರೈಸ್ ಅಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಒಂದೇ ಕಾಲಲ್ಲಿ ಕುಂಡ್ಕೊಂಡು ಓಡ್ ಬರ್ಬೇಕು. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಇವತ್ತು ನಂಬಿಕೆ ಬರ್ತಿಲ್ವಾ? ಕರ್ನಾಟಕದ ಬೇಕಾ ಕರ್ನಾಟಕ ಪ್ರೈಸಿಂಗ್ ಕೊಡ್ತೀನಿ, ಅದರ್ ಸ್ಟೇಟ್ ಬೇಕಾ ಅದರ್ ಸ್ಟೇಟ್ ಪ್ರೈಸಿಂಗ್ ಕೊಡ್ತಾ ಇದೀನಿ. ಮುಂದೆ ನೋಡ್ತಾ 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 ಹೋಗಿ. ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಸಿಟಿ ಬೇಕಾಗಿದಾ? ಪ್ರೈಸ್ ಯೋಚನೆ ಮಾಡ್ತಿದ್ರಾ? 185 ಮಾತ್ರ. ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಟಾಪ್ ಎಂಡ್ ಗಾಡಿ ಬೇಕು, ಅದು ಅಲೈ ವೀಲ್ಸ್ ಅಲ್ಲಿ ಬೇಕು. ಕೇವಲ 40,000 ಓಡಿರೋ ಗಾಡಿ ಬೇಕಾ? 1,90,000 ಮಾತ್ರ ಕೊಡ್ತಾ ಇದೀನಿ. 15 ಮಾಡಲ್ ಷವರ್ಲೆಟ್ ಸೇಲ್. ಸ್ವಿಫ್ಟ್ ಡಿಸೈರ್ ಬೇಕಾ? ಸಿಟಿಲಾರು ಓಡಾಡಿ ಹಳ್ಳಿಲಾರು ಓಡಾಡಿ ಹೋಂಡಾ ಸಿಟಿ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಡಿಸೈರ್ 2010 ಸಿಂಗಲ್ ಓನರ್ ಕೇವಲ 1,85,000 ಮಾತ್ರ. ಅದೇ ಬಜೆಟ್ ಅಲ್ಲಿ ಫೋಕ್ಸ್ ವ್ಯಾಗನ್ ವೆಂಟೋ ಕೂಡ ಕೊಡ್ತಾ ಇದೀನಿ, ರೆಡ್ ಕಲರ್. ಅದೂ 1,85,000 ಮಾತ್ರ, 2011 ಮಾಡಲು. ಅದೇ ರೀತಿ ವರ್ಣ ನೋಡೋರ್ಗೆ ಇದೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸರ್. 1,25,000 ಫಿಕ್ಸ್ ಪ್ರೈಸ್. i10 ಬೇಕಾ 175 ಕೊಡ್ತೀನಿ. ಗೆಟ್ಸ್ ಬೇಕಾ 1,25,000 ಕೊಡ್ತೀನಿ. ಅದೇ ರೀತಿ 40,000 ಓಡಿರೋ i10 ಬೇಕಾ, ಇದು ಕೂಡ 1,75,000 ಕೊಡ್ತಾ ಇದ್ದೀನಿ. ಟಾಟಾ ಆರ್ಯಾದಲ್ಲಿ ನೋಡ್ತೀರಾ 4x4 10 ಏರ್ ಬ್ಯಾಗ್ ಬರೋ ಗಾಡಿ ಕೂಡ ಕೊಡ್ತಾ ಇದ್ದೀನಿ. ಏನ್ ಪ್ರೈಸ್ ಅಲ್ಲಿ? 2,85,000 ಮಾತ್ರ. ಅಷ್ಟೇ ಇಲ್ವಾ? 2,75,000 ಫೈನಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಒಂಟಿ ಕಾಲಲ್ಲಿ ಓಡ್ಕೊ ಬರ್ಬೇಕು. ಇಷ್ಟೇ ಅಲ್ಲ, 40ರಿಂದ 45 ಗಾಡಿಗಳಿದೆ. ಕಂಪ್ಲೀಟ್ ಆಗಿ ಸ್ಟಾಕ್ ಬಂದಿದೆ ಈ ಸಲ. ಒಂಟಿ ಕಾಲಲ್ಲಿ ಓಡ್ಕೊ ಬರ್ಬೇಕು. ಬೇಗ 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 ಬರ್ಬೇಕು. ಎಲ್ಲಿ ಬರ್ಬೇಕು? ಚಾಂಪಿಯನ್ ಕಾರ್ಸಿಗೆ ಬನ್ನಿ. ಸರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಅಂಡ್ ಫಸ್ಟ್ ಟೈಮ್ ಅಂತ ಹೇಳೋದಕ್ಕಿಂತ ತುಂಬಾ ದಿನ ಆಯ್ತು ಚಾಂಪಿಯನ್ಸ್ ಕಾರ್ಗೆ ಬಂದ್ಬಿಟ್ಟು. ಹೈಲೈಟ್ ನೋಡಿದೀರಾ, ಒಂಟಿ ಕಾಲಲ್ಲಿ ಬರ್ಬೇಕು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಪ್ರೈಸಿಂಗ್ ಕೇಳಿದ್ರೆ ಒಂಟಿ ಕಾಲಲ್ಲಿ ಬರ್ಬೇಕಂತ ಹೇಳಿದ್ದಾರೆ. ಆ ತರ ಪ್ರೈಸಿಂಗ್ 40ರಿಂದ 45 ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. 10 ವೆಹಿಕಲ್ ನಿಮ್ಗೆ ಹೈಲೈಟೆಡ್ ತೋರಿಸಿದೀವಿ. ಈ ಸರ್ತಿ ಡಿಮಾಂಡೆಡ್ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಆರಾಮಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ತುಂಬಾ ಲಾಂಗ್ ಟರ್ಮ್ ಆಯ್ತು ಚಾಂಪಿಯನ್ ಕಾರ್ಸ್ ಅಲ್ಲಿ ಅಲ್ಲ. ನಾನು ಒಂಟಿ ಕಾಲಲ್ಲಿ ಓಡ್ಕೊಂಡು ಬಂದಿದ್ದೀರಾ. ಪ್ರೈಸಿಂಗ್ ಈ ಸಲ ಲಾಂಗ್ ಟರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಧಮಾಕ ಪ್ರೈಸಸ್ ಅಲ್ಲಿ ಕೊಡ್ತೀನಿ ಸರ್ ಈ ಸಲ. ಈವನ್ ನೋಡ್ಬೋದು ಮೆಜಾರಿಟಿ ಚಾಂಪಿಯನ್ ಕಾರ್ಸ್ ಅಲ್ಲಿ ಅದರ್ ಸ್ಟೇಟ್ ತರಿಸ್ತಾ ಇದೆ. ಈ ಸಲ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಈ ಸರ್? ಈ ಸಲ ಕಂಪ್ಲೀಟ್ ಆಗಿ 40 to 45 ವೆಹಿಕಲ್ಸ್ ಇದೆ. ಕಂಪ್ಲೀಟ್ ಆಗಿ ಒಳಗಡೆನೂ ಸ್ಟಾಕ್ ಇದೆ, ಈವನ್ ಆಚೆನೂ ಸ್ಟಾಕ್ ಇದೆ. ನಮ್ಮ ಫೇಮಸ್ ಚಾಂಪಿಯನ್ ಕಾರ್ಸ್ ಅಲ್ಲಿ XCV ಇಲ್ಲ ಮಾತ್ರ ಟ್ರಾನ್ಸಿಟ್ ಅಲ್ಲಿ ಇದೆ, ನಾವು ಬಂದಿಲ್ಲ. ಎಷ್ಟಿದೆ ಸರ್ ಆ ಪ್ರೈಸ್ ಅಲ್ಲಿ? ಸರ್ ಆಲ್ಮೋಸ್ಟ್ ಯಾವತ್ತು ಚಾಂಪಿಯನ್ ಕಾರ್ಸ್ ಅಲ್ಲಿ 4 to 5 XCVs ಇದ್ದೇ ಇರುತ್ತೆ. ಆ ಪ್ರೈಸಿಂಗ್ ಅಲ್ಲಿ ಇವತ್ತು 10 ಏರ್ ಬ್ಯಾಗ್ ಇರೋ ಟಾಟಾ ಆರ್ಯ ಕೊಡ್ತಾ ಇದೀನಿ. 10 ಏರ್ ಬ್ಯಾಗ್ ಇರೋ 375 ಅಲ್ಲ, ಬಿಲೋ 3 lakhs ಅಲ್ಲಿ ಕೊಡ್ತೀನಿ. ಹೈಲೈಟ್ ಅಲ್ಲಿ ಹೇಳಿದ್ರಲ್ಲ, ಹೈಲೈಟ್ ಅಲ್ಲಿ ಕೊಟ್ಟಿದೀವಲ್ಲ. ವಿಡಿಯೋ ನೋಡ್ಲಿ, ಅವರಿಗೆ ಕಂಪ್ಲೀಟ್ ಆಗಿ ಮಾಡೆಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಈವನ್ ಸಸ್ಪೆನ್ಸ್ ಪ್ರೈಸಸ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೀನಿ ಸಲ. ಖಂಡಿತ. ಅಂಡ್ ವೆಹಿಕಲ್ 40-45 ವೆಹಿಕಲ್ ಸಿಗುತ್ತೆ. ಈ ಸರ್ತಿ ವೋಲ್ಕ್ಸ್ವ್ಯಾಗನ್ ಪೋಲೋ ಬೇಕಾ, i10 ಬೇಕಾ, i20 ಬೇಕಾ, ಅಂಡ್ ದೊಡ್ಡ ಗಾಡಿ ಬೇಕಾ, ಚಿಕ್ಕ ಗಾಡಿ ಬೇಕಾ, ಎಲ್ಲ ಗಾಡಿಗಳಿದೆ ಅಂತ ಹೇಳ್ಬೋದು. ಅಂಡ್ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಮಾಡ್ಬಿಡೋಣ ಕಸ್ಟಮರ್ಗೆ ಅಥವಾ ವ್ಯೂವರ್ಸ್ಗೆ, ನೋಡೋರ್ಗೆ, ಸಬ್ಸ್ಕ್ರೈಬರ್ಗೆ. ಇಂಟರ್ಸ್ಟೇಟ್ ವೆಹಿಕಲ್ಗಳು ಇವಾಗ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಪೊಲೀಸ್ ಹಿಡಿತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು? ಮೆಜಾರಿಟಿ ಇವಾಗ ಹೆಂಗಿದೆ ಅಂತಂದ್ರೆ ಅದರ್ ಸ್ಟೇಟ್ ವೆಹಿಕಲ್ಸ್ ಗಳು ಏನ್ ಹಿಡಿತಾ ಇದೆ ಅಂದ್ರೆ, ನಮ್ಮ ಹತ್ರ ವ್ಯಾಲಿಡ್ NOC ಬೇಕಾಗಿರುತ್ತೆ, ವ್ಯಾಲಿಡ್ ಇನ್ಶೂರೆನ್ಸ್ ಬೇಕು, ವ್ಯಾಲಿಡ್ ಪೊಲ್ಯೂಷನ್ ಬೇಕಾಗಿರುತ್ತೆ. NOC ಬಂದಿದ್ಯಾ, ಸಮ್ ಆಫ್ ಪೀರಿಯಡ್ ಆಫ್ ಟೈಮ್ ಅಂತ ಇರುತ್ತೆ. ಆ ಟೈಮ್ ಅಲ್ಲಿ ಅವ್ರು ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಒಳ್ಳೇದು ಅಲ್ವಾ? ಯಾಕಂದ್ರೆ ಅದರ್ ಸ್ಟೇಟ್ ಅಲ್ಲಿ ಇವಾಗ ಏನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರೆ, ಟ್ಯಾಕ್ಸ್ ಕಟ್ತಾ ಇಲ್ಲ, ಇನ್ಶೂರೆನ್ಸ್ ಸಿಕ್ಕಿಲ್ಲ, ಪೊಲ್ಯೂಷನ್ ಇಟ್ಟಿರಲ್ಲ. ಅದಕ್ಕೋಸ್ಕರ ಮೆಜಾರಿಟಿ ಎಲ್ಲಾ ಕಡೆ ಇರ್ತಾರೆ. ಮತ್ತೆ ಆತರ ಏನ್ ರಿಸ್ಕ್ ತಗೊಳ್ಳೋದಿಲ್ಲ. ಬಟ್ ಮತ್ತೊಂದು ಕ್ವಶನ್ ಆಡ್ ಆನ್ ಆಗುತ್ತೆ ಅಂತಂದ್ರೆ, ಇವಾಗ ಈ ವೆಹಿಕಲ್ ಫಾರ್ ಎಕ್ಸಾಂಪಲ್ ಡೆಲ್ಲಿ ಹರಿಯಾಣ ವೆಹಿಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ತೀನಿ ನಾನು. ಈ ವೆಹಿಕಲ್ NOC ನಿಮ್ಮ ಹತ್ರ ಇರುತ್ತೆ. NOC ನೀವು ಕಸ್ಟಮರ್ ಕೊಟ್ಟಿರ್ತಾರೆ. 90 days ಅಂತ ಟೈಮ್ ಪೀರಿಯಡ್ ಇರುತ್ತಲ್ವಾ? 45 days ಅಂತ ಇರುತ್ತೆ. 45 days ಅಲ್ಲಿ ಸಪೋಸ್ ಪೊಲೀಸರು ಇವಾಗ ಗಾಡಿ ತಗೊಂಡು ಹೋದ್ರೆ NOC ತೋರಿಸಿದ್ರೆ ಏನು ಇಶ್ಯೂ ಆಗೋದಿಲ್ಲ. ಬಿಲ್ ಇರುತ್ತೆ ಸರ್ ನಮ್ಮ ಹತ್ರ. ಬಿಲ್ ಅಲ್ಲಿ ನಾವು ಕ್ಲಿಯರ್ ಆಗಿ 45 days ಪೀರಿಯಡ್ ಆಫ್ ಟೈಮ್ ಫಾರ್ RTO ವರ್ಕ್ ಅಂತ ವ್ಯಾಲಿಡ್ ಮಾಡಿರ್ತೀವಿ. ಯಾಕಂದ್ರೆ ಅದಕ್ಕೋಸ್ಕರನೇ ನಾವು ರಿಜಿಸ್ಟರ್ಡ್ ಶೋರೂಮ್ ನಡೆಸೋದ್ರಿಂದ ಬಿಲ್ ಅಲ್ಲಿ ಕ್ಲಿಯರ್ ಆಗಿ ನಾವು ಮೆನ್ಷನ್ ಮಾಡಿರ್ತೀವಿ ಮಿನಿಮಮ್ 45 days ಪೀರಿಯಡ್ ಆಫ್ ಟೈಮ್ ಫಾರ್ RTO ವರ್ಕ್ ಅಂತ ಹೇಳ್ಬಿಟ್ಟು. ಈವನ್ ನೀವು ಯಾವುದೇ ಪೊಲೀಸ್ ಅವ್ರು ತೋರಿಸಿದ್ರು ನಮ್ಮ ಹತ್ರ ವ್ಯಾಲಿಡ್ ಬಿಲ್ ಇರುತ್ತಲ್ಲ, ಆಫ್ಟರ್ 45 days ನಂಬರ್ ಮಾಡ್ಲೇಬೇಕಾಗಿರುತ್ತೆ ಅವರು. ಯಾಕಂದ್ರೆ ಅವ್ರಿಗೂ ಒಂದು ಸೇಫರ್ ಸೈಡ್ ಅವ್ರ ಹೆಸರಲ್ಲಿ ಗಾಡಿ ಬಂದ್ಬಿಡ್ತಂದ್ರೆ, ಸ್ವಲ್ಪ ಬಜೆಟ್ ಕಡಿಮೆ ಇರೋರು ಆಮೇಲೆ ಮಾಡ್ಸ್ಕೊಂತೀರ ಅಂದ್ರೆ ಒಂದ್ ಸ್ವಲ್ಪ NOC ಇಟ್ಕೊಂಡಿರ್ಲಿ. ಬಟ್ NOC ಇಸ್ ಮ್ಯಾಂಡೇಟರಿ, ವ್ಯಾಲಿಡ್ NOC. ಅದು ಹೇಳ್ತೀನಿ, ಒಂದೊಂದ್ಸಲ ಒಂದೊಂದು NOC ಗಳು ಡಿಲೇನು ಆಗ್ತಾ ಇದೆ ಇವಾಗ. ಯಾಕಂದ್ರೆ RTO ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಫೈನಾನ್ಷಿಯಲ್ ಇಯರ್ ಎಂಡ್ ಇವಾಗ ಹೋಗಿರೋದು ಮಾರ್ಚ್ ಅಲ್ಲಿ ಅಲ್ಲ. ಯಾಕಂದ್ರೆ ನಾವು ವಿಡಿಯೋದೆಲ್ಲ ಕ್ಲಿಯರ್ ಆಗಿ ಎಂತ ಕೇಳ್ತಾ ಇದೀನಿ ಅಂತಂದ್ರೆ, ಕೆಲವು ಜನ ಕಮೆಂಟ್ ಸೆಕ್ಷನ್ ಹಾಕ್ತಾರೆ NOC ಗಳು ಬೇಗ ಬರುತ್ತಾ, ಇದು ಬರುತ್ತಾ, ಅದ್ ಬರುತ್ತಾ ಅಂತ. ಅದಕ್ಕೆ ವಿಡಿಯೋದೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ಫೈನಾನ್ಷಿಯಲ್ ಇಯರ್ ಎಂಡ್ ಲಾಸ್ಟ್ ಮಾರ್ಚ್ ಹೋಗಿರೋದ್ರಿಂದ ಏಪ್ರಿಲ್ ಇಂದ ಸ್ವಲ್ಪ RTO ವರ್ಕ್ ಸ್ಲೋ ನಡೀತಾರಿಂದ 1-2-3 days or 1 week ಡಿಲೇ ಆಗ್ಬೋದು RTO ವರ್ಕ್. ಬಟ್ 100% ಜೆನ್ಯೂನ್ ಆಗುತ್ತೆ. ಖಂಡಿತ. ಈ ಇನ್ಫಾರ್ಮೇಶನ್ ಸ್ಕಿಪ್ ಮಾಡಕ್ ಹೋಗಬೇಡಿ, ಬಿಕಾಸ್ ಈ ಇನ್ಫಾರ್ಮೇಶನ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕಿಪ್ ಮಾಡ್ಬಿಟ್ಟು ಹೈಲೈಟೆಡ್ ಕಾರ್ ಡೀಟೇಲ್ ನೋಡಕ್ ಹೋಗ್ತೀರಾ. ಈ ಇನ್ಫಾರ್ಮೇಶನ್ ನೀವು ಸ್ಕಿಪ್ ಮಾಡಿದ್ರೆ ನಮ್ ಒಂದೇ ಶೋರೂಮ್ ಅಂತ ಅಲ್ಲ, ಯಾವ್ದೇ ಶೋರೂಮ್ ಅಲ್ಲಿ ತಗೊಂಡ್ರು ಅಷ್ಟೇನೆ
ಯಾವುದೇ ಶೋರೂಮ್ ಅಲ್ಲಿ ಯಾವುದೇ ಇಂಟ್ರೆಸ್ಟೆಡ್ ಗಾಡಿ ಕೊಡ್ತಾ ಇದಾರೆ ಅಂತಂದ್ರೆ ಪ್ರೆಷರೈಸ್ ಜಾಸ್ತಿ ಇಲ್ಲ ಸರ್. ಯಾಕಂದ್ರೆ ಎಲ್ಲಾ ಶೋರೂಮ್ ವರ್ಗು ಅದೇ ಇರೋದು, ಇವನ್ ನಂದೇ ಅಂತಲ್ಲ ಎಲ್ಲಾ ಶೋರೂಮ್ ಅಲ್ಲಿ ಐತೆ ಪ್ರೆಷರ್ ಇರೋದು, ಎಲ್ಲಾ ಶೋರೂಮ್ ವರ್ಗು ಅದೇ ಹೇಳೋದು ನಾವು. ಸ್ವಲ್ಪ RTO ವರ್ಕ್ ಡಿಲೇ ನಡೀತಾ ಇದೆ, ಸ್ವಲ್ಪ ಕಸ್ಟಮರ್ಸ್ ಕೋಆಪರೇಟ್ ಮಾಡ್ಕೊಂಡ್ರೆ ಅಂತಂದ್ರೆ ನಾವು ಕೂಡ ಕೋಆಪರೇಷನ್ ಮಾಡ್ಬಿಟ್ಟು ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ. ಖಂಡಿತ. ಅಂಡ್ ನಿಮ್ಮ ಕಡೆಯಿಂದ ಎಷ್ಟು RTO ಗೆ ಪುಷ್ ಮಾಡ್ಬೇಕಾಗುತ್ತಾ ಅಷ್ಟು ನಾವು ಮಾಡ್ಕೊಡ್ತೀವಿ. ಈವನ್ ಎಲ್ಲಾ ವೆಹಿಕಲ್ಸ್ ಗೆ ನಮ್ಮ ಕಡೆಯಿಂದ ನನ್ನ ಶೋರೂಮ್ ಇಂದ ತಗೊಂಡ್ರೆ 1 year ಇಂಜಿನ್ ಗೇರ್ ಬಾಕ್ಸ್ ಮ್ಯಾಂಡೇಟರಿ ವಾರಂಟಿ ಕೊಟ್ಟೆ ಕೊಡ್ತೀನಿ. ಪ್ಲಸ್ ಕ್ಲಚ್ ವಾರಂಟಿ ಒಂದ್ ಮಾತ್ರ ಕೊಡೋದಿಲ್ಲ. ಓಕೆ ಫೈನ್ ಸರ್. ಕ್ಲಚ್ ವಾರಂಟಿ ಪೋಲೋ ರೆಡ್ ಕಲರ್ ಅಲ್ಲಿ MH ಪಾಸಿಂಗ್, ಅದು ರೆಡ್ ಕಲರ್ ಅಲ್ಲಿ ಹುಡುಗರು ನೋಡ್ತಿರ್ತಾರೆ ಅಥವಾ ಯೂತ್ ನೋಡ್ತಿರ್ತಾರೆ, ಡೀಟೇಲ್ ಹೇಳಿ ಸರ್. 2012 ರೆಕಾರ್ಡೆಡ್ 81,000 ಡ್ರಿವನ್ ಪೆಟ್ರೋಲ್ ಇಂಜಿನ್ ಆಗಿದೆ ನಿಮಗೆ. ಓಕೆ ರೆಡ್ ಅಂತ ಬಂದ್ರೆ ಎಲ್ಲಾರ್ಗು ಚಿನ್ನ ಅಲ್ವಾ. ಏನ್ ಇವಾಗ ಆಲ್ಮೋಸ್ಟ್ ಮದುವೆ ಸೀಸನ್ ಎಲ್ಲ ನಡೀತಾ ಇದೆ, ಎಲ್ಲಾರು ಮದುವೆಗೆ ಹೋಗ್ಬೇಕಾದ್ರೆ ಪಳ ಪಳ ಅಂತ ಹೊಳಿಬೇಕು ಅಂತಂದ್ರೆ ರೆಡ್ ಕಲರ್ 2012 ಪೆಟ್ರೋಲ್ ಕಂಫರ್ಟ್ ಲೈನ್ ವೆಹಿಕಲ್ 2012 ಮಾಡಲ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2012 4.5 ಲಕ್ಷ ಇದೆ. ಮಾರ್ಕೆಟ್ ಬೇಡ ನಮಗೆ. 2,75,000 NOC ಮಾಡ್ಕೊಡ್ತೀನಿ. 325 ಕರ್ನಾಟಕ ಮಾಡಿ ಕೊಡ್ತೀನಿ. 3,25,000ಕ್ಕೆ ನಿಮ್ಗೆ ಕಂಫರ್ಟ್ ಲೈನ್ 2012 ಸಿಂಗಲ್ ಓನರ್, ಸೆಕೆಂಡ್ ಓನರ್ ಪೆಟ್ರೋಲ್ 81 ಶೋರೂಮ್ ಹಿಸ್ಟ್ರಿ ಇದೆ. 81,000 ಓಡಿರೋದು. 3,25,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. 100% ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಎಲ್ಲಾ ಪ್ರೈಸಸ್ ಅಲ್ಲಿ ರೀಸನಬಲ್ ಆಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ 5-10,000 ಮಾತ್ರ ನೆಗೋಷಿಯಬಲ್. ಖಂಡಿತ. ಅಂಡ್ ಲಾಸ್ಟ್ ವಿಡಿಯೋ ನಾನು ಮಾಡಿ ಆಲ್ಮೋಸ್ಟ್ ಒಂದು 6 months ಆಯ್ತು ಆಗಿದೆ ಸರ್. 4 months ಆ ವಿಡಿಯೋ ನೋಡಿ ಆಲ್ಮೋಸ್ಟ್ ತುಂಬಾ ಪ್ರೈಸ್ ಅಲ್ಲಿ ಕಮ್ಮಿ ಮಾಡಿಸಿದೀನಿ. ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇಲ್ಲೂ ಒಂದೆರಡು ವಿಡಿಯೋ ಕಾರಲ್ಲಿ ಸ್ಕಿಪ್ ಮಾಡಿಸ್ತೀನಿ, ಕಮ್ಮಿ ಮಾಡಿಸ್ತೀನಿ, ಸ್ಕಿಪ್ ಅಲ್ಲ. ನೆಕ್ಸ್ಟ್ ಸರ್ ಶವರ್ ಲೈಟ್ ಸೈಲ್. ಈ ಸೈಲ್ ಗೆ ಫಸ್ಟ್ ಮಾಡೆಲ್ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಹೇಳಿ. 2015 ಮಾಡೆಲ್ ಸಿಂಗಲ್ ಓನರ್, ಕೇವಲ 40,000 ಓಡಿದೆ ಗಾಡಿ. 40,000. 40,000 ರೆಕಾರ್ಡೆಡ್ ಡ್ರಿವನ್. ಆಫ್ಟರ್ ಮಾರ್ಕೆಟ್ ಹಾಕಿರೋದು ಮ್ಯಾಗ್ ವೀಲ್ ಮತ್ತೆ ಏನೇನ್ ಹಾಕಿದ್ದಾರೆ ಸರ್? ಆಫ್ಟರ್ ಮಾರ್ಕೆಟ್ ಅಲ್ಲಿ ಅಲಾಯ್ ವೀಲ್ಸ್ ಒಂದೇ ಸರ್, ಅದು ಲೋ ಪ್ರೊಫೈಲ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ ನಿಮಗೆ. ಓಕೆ. ಟೈರ್ ಕೂಡ ನೋಡಬಹುದು, ಅಲಾಯ್ ವೀಲ್ಸ್ ನೋಡಬಹುದು. ಇಂಜಿನ್ ಅಂತ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಟೆಸ್ಟ್ ಡ್ರೈವ್ ಮಾಡಿದ್ರೆ 100% ಹೇಳ್ತೀನಿ, ಒಂದು ಟೆಸ್ಟ್ ಡ್ರೈವ್ ಅಲ್ಲಿ ಯಾರು ಗಾಡಿ ಬಿಟ್ಟು ಹೋಗಲ್ಲ. ಪ್ರೈಸಿಂಗ್ ಸರ್ 40,000 1,90,000 ಮಾತ್ರ. 1,90,000ಕ್ಕೆ 2015 ಮಾಡಲು ವಿತ್ ABS ಇರೋ ಗಾಡಿ, ವಿತ್ ABS ಇರೋ ಗಾಡಿ, ಈವನ್ ವಿತ್ ಸಿಂಗಲ್ ಏರ್ ಬ್ಯಾಗ್ ಇದೆ. ನಾನು ಕನ್ಫರ್ಮ್ ಇವಾಗ ನೋಡ್ತಾ ಇದ್ದೀನಿ, ವಿತ್ ಸಿಂಗಲ್ ಏರ್ ಬ್ಯಾಗ್ ಇರೋ ಗಾಡಿ ನಿಮಗೆ. ಓಕೆ. ಏರ್ ಬ್ಯಾಗ್ ಇರೋ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ, ವಿತ್ ಸೇಫ್ಟಿ ಫೀಚರ್ ಇರೋ ಗಾಡಿ ನಿಮಗೆ, ವಿತ್ ABS ಅಂಡ್ ಏರ್ ಬ್ಯಾಗ್ ಇರೋ ಗಾಡಿ. ಏರ್ ಬ್ಯಾಗ್ ಇರೋ ಗಾಡಿ 1,90,000ಗೆ ವಿತ್ NOC ಕೂಡ ರೆಡಿ ಇದೆ. 1 ವೀಕ್ ಟೈಮ್ ಕೊಟ್ರೆ ಸಾಕು, NOC ಕೊಟ್ಬಿಡ್ತೀನಿ. ಓಕೆ. ಅದಾದ ನಂತರ ಸರ್ ಕರ್ನಾಟಕ ಬೇಕು ಅನ್ನೋರಿಗೆ ಇದು ಸರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 50,000 ಜಾಸ್ತಿ ಆಗ್ಬೋದು. 2.5 ಕೊಡ್ಲಿ ಕರ್ನಾಟಕ ಮಾಡಿಕೊಡ್ತೀನಿ. 2,50,000 ಟ್ರಾನ್ಸ್ಫರ್ಗೆ. ಬಟ್ ಪ್ರೈಸ್ ಅಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಬನ್ನಿ ಮಾತಾಡಿ. 2015 ಮಾಡಲ್ ನಿಮ್ಗೆ ಸೇಲ್ ಸಿಗ್ತಿರೋದು. ನೆಕ್ಸ್ಟ್ ಸರ್ ಡಿಸೈರ್ ಸರ್, ಸಿಟಿ ಲೋಡರ್ಸ್. ಡಿಸೈರ್ ಅನ್ನೋಕ್ಕಿಂತ 2 ಡಿಸೈರ್ ಕೊಟ್ಬಿಡ್ತೀನಿ. ಓಕೆ. 2 ಡಿಸೈರ್ ನೋಡ್ಕೊಂಡ್ಬಿಡ್ಲಿ ಸರ್. ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ 2 ಒಂದೇ ಮಾಡಲ್, ವೇರಿಯಂಟ್ 2 ಒಂದೇ ವೇರಿಯಂಟ್. VXI 2 VXI ವೇರಿಯಂಟ್ ಆಗಿರುತ್ತೆ. ಓಡಿರೋದು ಸರ್ 2 ಅಷ್ಟೇ ಓಡಿದೆ ಆಲ್ಮೋಸ್ಟ್. ಇದು 71 ಓಡಿದೆ, ಅದು ಒಂದು 84,000 ಏನೋ ಓಡಿದೆ ಸಿಲ್ವರ್ ಕಲರ್. 2014 2 ಸೆಕೆಂಡ್ ಓನರ್, 2 ರೆಡಿ NOC. ಓಕೆ. 2 NOC ಚೇಂಜ್ ಆಫ್ ಅಡ್ರೆಸ್ ಬ್ಯಾಂಗ್ಳೂರ್ಗೆ NOC ಆಗ್ಬಿಟ್ಟಿದೆ. ಜಸ್ಟ್ ಟ್ಯಾಕ್ಸ್ ಪೇ ಮಾಡಬೇಕು, ರಿನಂಬರ್ ಮಾಡಬೇಕು. ಪ್ರೈಸಿಂಗ್ 4,25,000 2 ಕರ್ನಾಟಕ. 4,25,000ಕ್ಕೆ ಇದು ತಗೊಳ್ತೀರಾ. 4,25,000ಕ್ಕೆ ಈ ಕಲರ್ ಅಲ್ಲಿ ತಗೊಳ್ತೀರಾ. ಸೆಕೆಂಡ್ ಓನರ್ ಆಗಿರುತ್ತೆ. ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ. ಸರ್ ಕರ್ನಾಟಕ ಪ್ರೈಸ್ ನೆಗೋಷಿಯಬಲ್ ಹೇಳ್ಬೇಡಿ ಸರ್. ಫೈನಲ್ ಪ್ರೈಸ್ 4,10,000 ಮುಗಿಸ್ಕೊಟ್ಬಿಡ್ತೀನಿ ಸರ್. 4,10,000ಗೆ ಕರ್ನಾಟಕ ನೀವು ಹೇಳಿರೋದು 4,25,000 ಕರ್ನಾಟಕ ವಿತ್ ಕರ್ನಾಟಕ NOC ಅಲ್ಲ, NOC ಬಂದಿದೆ. ಕರ್ನಾಟಕ ಮಾಡಿ 4,25,000 ಕೊಡ್ತಾ ಇರೋದು. 4,10,000 ಅಂತ ಹೇಳ್ತಿದ್ದಾರೆ. 4 ಲಕ್ಷಕ್ಕೆ 2 ವೆಹಿಕಲ್ ತಗೊಂಡು ಹೋಗಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದಿರೋದು Hyundai i20 ಸನ್ರೂಫ್, ಟಾಪ್ ಅಂಡ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? 10 ಏರ್ ಬ್ಯಾಗ್. 10 8 ಬರ್ಬೋದು, 8 or 10 ಬರ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಇದೆ. 8 or 10 ಏರ್ ಬ್ಯಾಗ್ಸ್. 2013 ಆಸ್ತಾ ಆಪ್ಷನಲ್ ವಿತ್ ಸನ್ರೂಫ್, ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್. 64,000 ರೆಕಾರ್ಡೆಡ್ ಡ್ರಿವನ್ ವಿತ್ ಶೋರೂಮ್ ಹಿಸ್ಟ್ರಿ. ಫೈನಲ್ ಪ್ರೈಸ್ 4,30,000 ಮುಗಿಸ್ಬಿಡ್ತೀನಿ. 4,30,000 ಸರ್. 13 ಮಾಡಲ್ i20 ಸಿಗ್ತಾ ಇಲ್ಲ ನಿಮಗೆ. ಹೇಳಿ ಸರ್. ಇದು ಸನ್ ರೂಫ್. ಈಗ ತುಂಬಾ ಜನ ಹುಡುಕ್ತಿರ್ತಾರೆ, ಸಮ್ಮರ್ ಸೀಸನ್ ಎಲ್ಲರಿಗೂ ಒಕೇಶನ್. 4,30,000 ಬೇಡವೇ ಬೇಡ ಸರ್. ಇನ್ನೊಂದು ಪ್ರೈಸ್ ಸರ್ 4 ಮಾಡ್ತೀರಾ ಸರ್? 4 lakhs ತುಂಬಾ ಹಾರ್ಡ್ ಆಗ್ಬಿಡುತ್ತೆ ಸರ್. ಇದು ಪ್ರೈಸಿಂಗ್ ಬರಲ್ಲ. 425 ರೇಂಜ್ ಅಲ್ಲಿ ಮುಗಿಸ್ಕೊಟ್ಬಿಟ್ಟು 4,25,000ಕ್ಕೆ ಈ ವೆಹಿಕಲ್ ಸಿಗುತ್ತಿರೋದು. ಫೈನಲ್ ಪ್ರೈಸ್ ಇದ್ರಲ್ಲಿ ಏನು ನೆಗೋಷಿಯಬಲ್ ಆಗಲ್ಲ. 4,25,000 ಅಲ್ಲಿ, ಯಾಕಂದ್ರೆ ಕರ್ನಾಟಕ ರಿಜಿಸ್ಟರ್ಡ್ ಆಗಿದೆ. 4,25,000 ಅಲ್ಲಿ ಏನಂದ್ರೆ ನೆಗೋಷಿಯಬಲ್ ಆಗಲ್ಲ. 100% ಲೋನ್ ನೋಡೋರ್ಗೆ 375 380 ಆರಾಮಾಗಿ ಲೋನ್ ಆಗ್ತೀನಿ. ಪಕ್ಕ ಗಾಡಿ ಹಂಗಿದೆ ಕಂಡೀಷನ್. ನೆಕ್ಸ್ಟ್ ವೆಹಿಕಲ್ ಹೋಗ್ಬೇಕಂದ್ರೆ ಮತ್ತೊಂದು i20 ಇರೋದು ಸರ್. 2011 ಸಿಂಗಲ್ ಓನರ್. ಇದು ಕೂಡ 37,000.
ರೆಕಾರ್ಡೆಡ್ 37,000 ರೆಕಾರ್ಡೆಡ್ ವಿತ್ ಶೋರೂಮ್ ಇಶ್ಯೂ ನನ್ನ ಹತ್ರ ಇದೆ, ಕೊಡ್ತೀನಿ. ವೇರಿಯಂಟ್ ನಾನೇ ಕೊಡ್ತೀನಿ. ಮ್ಯಾಗ್ನಾ ಸಿಂಗಲ್ ಓನರ್ ಪೆಟ್ರೋಲ್, ಒಳಗಡೆ ಕೂತ್ಕೊಂಡ್ರೆ ಫ್ರಾಗ್ನೆನ್ಸ್ ಹೋಗಿಲ್ಲ, ಅದು ಫ್ಯಾಬ್ರಿಕ್ ಸೀಟು ಫ್ರಾಗ್ನೆನ್ಸ್ ಹೋಗಿಲ್ಲ, ಹಂಗಿಟ್ಟಿದ್ದಾರೆ. ಪೆಟ್ರೋಲ್ ಇಂಜಿನ್ 275 ಕೊಟ್ಬಿಡ್ತೀನಿ. 2,75,000 ಗೆ 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್, ಬರೀ 37,000 ಓಡಿರೋ ಗಾಡಿ 2,75,000. ಇದು ಬನ್ನಿ ಮಾತಾಡಿ ಇದ್ರ ಮೇಲೆ ಸ್ವಲ್ಪ ಯಾವುದೇ ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್. ಓಕೆ, ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. 2 ಕೀ ಇದೆಯಾ? 2 ಕೀ ಇದೆ, ಮ್ಯಾನ್ಯಲ್ ಬುಕ್ ಇದೆ, ಏನೇನ್ ಬೇಕೆಲ್ಲ ಕೊಡ್ತೀನಿ. ಅದಕ್ಕೆ ನೆಕ್ಸ್ಟ್ ವೆಹಿಕಲ್ i20 i20 ಡೀಸೆಲ್ ಅಲ್ಲಿ ನೋಡೋರ್ಗೆ ಆಪ್ಷನ್ ಅಲ್ಲಿ ತಂದಿದ್ದೀನಿ ಸತಿ. i20 ಡೀಸೆಲ್ ಅಲ್ಲಿ ನೋಡೋರ್ಗೆ ಈವನ್ ಡೀಸೆಲ್ i20 ಸ್ಪೋರ್ಟ್ಸ್ ಇದೆ ನಿಮ್ಗೆ, ವಿತ್ ಸೇಫ್ಟಿ ಫೀಚರ್ಸ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೀಸೆಲ್ ಇಂಜಿನ್ ಅಂತಂದ್ರೆ 20 to 25 ಮೈಲೇಜ್ ಆರಾಮಾಗಿ ಬರುತ್ತೆ. ಓಡಿರೋದು ಸರ್ ಇದು 81,000 ಓಡಿದೆ, 81,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಇಂಜಿನ್ 1,000-2,000 ಕಿಲೋಮೀಟರ್ ಮೇಲೆ ಕೆಳಗಡೆ ಹೋಗಿರ್ಬೋದು. ಎಲ್ಲಾ ವೆಹಿಕಲ್ ಕಿಲೋಮೀಟರ್ ಗ್ಯಾಪ್ ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್ ಎಲ್ಲಾ ವೆಹಿಕಲ್ ಅಪ್ ಟು ಡೇಟ್ ಕಿಲೋಮೀಟರ್ ರೆಕಾರ್ಡೆಡ್ ಕೊಡ್ತೀನಿ. ಓಡೋಮೀಟರ್ ಟ್ಯಾಂಪರ್ಡ್ ಆಗಿರಲ್ಲ ಯಾವುದೇ ಗಾಡಿ. ಟ್ಯಾಂಪರ್ಡ್ ಆಗಿದ್ರೆ ಓಪನ್ ಆಗಿ ಹೇಳ್ಕೊಟ್ಬಿಡ್ತೀನಿ ಸರ್, ಟ್ಯಾಂಪರ್ಡ್ ಆಗಿದೆ ಓಡೋಮೀಟರ್ ಅಂತ. ಯಾಕಂದ್ರೆ ಟ್ರಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್. ನಮ್ಮ ಮೋಟೋ ಯಾವತ್ತಿದ್ರು ಅಷ್ಟೇ, ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟ್. 1 hour ಅಲ್ಲ 2 hour ಗಾಡಿ ನೋಡ್ಲಿ, 3 hour ಗಾಡಿ ನೋಡ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟ್. ಡೀಲಿಂಗ್ ಪ್ರೈಸ್ ಸರ್ ಸರ್ 2,85,000 ಕೊಟ್ಬಿಡ್ತೀನಿ ಸರ್. 2,85,000 2012 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ 7,85,000 ಕೊಟ್ಬಿಡ್ತೀನಿ. ಕಂಪ್ಲೀಟ್ಲಿ ಕಮ್ಮಿ ಮಾಡ್ಬಿಡ್ತೀನಿ ಸರ್. 2.5 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್ ಬರುತ್ತಾ? ಬರಲ್ಲ ಸರ್, ಕಷ್ಟ ಆಗುತ್ತೆ ಸರ್. 260 ತುಂಬಾ ಕಷ್ಟ ಆಗುತ್ತೆ. 275 ಕ್ಲೋಸ್ ಮಾಡ್ಬಿಡ್ತೀನಿ ಬಿಡಿ. 275 ಕ್ಲೋಸ್ ಮಾಡ್ಬಿಡೋಣ. 260 ಆಗೋದಿಲ್ವಾ ಸರ್? 275 ಕಷ್ಟ ಆಗುತ್ತೆ ಸರ್. 2,60,000 ಸರ್. 265 ಮಾಡ್ಬಿಡಿ ಸರ್. 2,65,000 ಫೈನಲ್ ಪ್ರೈಸ್ ಆಗಿರುತ್ತೆ, ನೆಗೋಷಿಯಬಲ್ ಆಗಲ್ಲ. 2,65,000 ಗೆ ರೆಡಿ NOC ಇದೆ. ಫೈನಲ್ ಟು ಫೈನಲ್ ಪ್ರೈಸ್ ನೋ ನೆಗೋಷಿಯಬಲ್, ನೋ ನೆಗೋಷಿಯಬಲ್. ಅದು ಡೀಸೆಲ್ ವೇರಿಯಂಟ್ ಸಿಗ್ತಿರೋದು ನಿಮ್ಗೆ. ಬನ್ನಿ 2,65,000 ಇದ್ರ ಮೇಲೆ ನೆಗೋಷಿಯೇಟ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ವೆಹಿಕಲ್ ಸರ್ ಅದೇ ರೀತಿ ಹೋಂಡಾ ಸಿವಿಕ್ ನೋಡೋರ್ಗೆ, ನಮ್ಮ ಯೂತ್ ಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನೋಡೋರ್ಗೆ, ಓಕೆ ಆಟೋಮ್ಯಾಟಿಕ್ ಅಲ್ಲಿ ಯೂತ್ ನೋಡೋರ್ಗೆ 2010 ಹೋಂಡಾ ಸಿವಿಕ್ ಡಿಸೈರ್ ತಗೊಂತೀರಾ, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ವೆಂಟೋ ತಗೊಳ್ಳೋ ಪ್ರೈಸ್ ಅಲ್ಲಿ, ಸಿಟಿ ತಗೊಳ್ಳೋ ಪ್ರೈಸ್ ಅಲ್ಲಿ ಸಿವಿಕ್ ಕೊಡ್ತಾ ಇದೀನಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ 1,85,000 ಕೊಡ್ತೀನಿ. ಕರ್ನಾಟಕ ನಂಬರ್ ವಿತ್ NOC ನಂಬರ್. ವಿತ್ NOC ಕರ್ನಾಟಕ ನೋಡ್ಬೇಕಾ? 270 ಕರ್ನಾಟಕ ಮಾಡಿ ಕೊಡ್ತೀನಿ. 2,70,000 2,70,000 ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. 2010 ಮಾಡಲ್ ಪೆಟ್ರೋಲ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನಿಮಗೆ 1,85,000 NOC ಕೊಡ್ತೀನಿ. 2,70,000 ಗೆ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ ಅಂತ. FC ಇದೆಯಲ್ಲ ಸರ್? ರನ್ನಿಂಗ್ ಇದೆ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ S ವೇರಿಯಂಟ್ ಐವಿಟೆಕ್ ಬ್ಲಾಕ್ ಕಲರ್ ಅಲ್ಲಿ ನೋಡೋರ್ಗೆ ಒಂದು ಕರ್ನಾಟಕ ಸರ್. ಇದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್. ಇದು ಕೂಡ ನಿಮಗೆ ಆಲ್ಮೋಸ್ಟ್ ಚಾಂಪಿಯನ್ ಕಾರ್ಸ್ ಅಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ವೆಹಿಕಲ್ ಗಳಿರುತ್ತೆ. ಎಲ್ಲಾ ಸ್ಟೇಟ್ ಸರ್, ಜಮ್ಮು ಟು ಕಾಶ್ಮೀರ್ ಇಂದ ಹಿಡಿದು ಕೇರಳವರೆಗೂ, ಇದ್ ಕಡೆ ನಾರ್ತ್ ಸೈಡ್ ಮಹಾರಾಷ್ಟ್ರ ಇಂದ ಹಿಡಿದು ನಮಗೆ ಒರಿಸ್ಸಾ, ಬಿಹಾರ್ ತಕ್ಕ ಯಾವುದೇ ಸ್ಟೇಟ್ ಗಾಡಿ ಬೇಕು ಅಂತಂದ್ರು ಚಾಂಪಿಯನ್ ಕಾರ್ಸ್ ಅಲ್ಲಿ 19 ಬೈ ಸಿಗ್ತದೆ ಖಂಡಿತ. ಇವನ್ ಮೇಘಾಲಯ ಗಾಡಿ ಕೂಡ ತರಿಸಿದೀನಿ, ನೋಡ್ಬೋದು. ಶವರ್ಲೈಟ್ ಸೈಲ್ ಅಲ್ಲಿ ಮೇಘಾಲಯ ಗಾಡಿ ಕೂಡ ತರಿಸಿದೀನಿ. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡೋರ್ಗೆ 2011 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್ ಹೋಂಡಾ ಸಿಟಿ ಐವಿಟೆಕ್ ವೇರಿಯಂಟ್ ಇದೆ. 2,45,000 ವಿತ್ NOC ಮಾಡ್ಕೊಡ್ತೀನಿ. 295 ಬಜೆಟ್ ಅಲ್ಲಿ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ 2,95,000 ನಿಮ್ಗೆ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಬೇಕು ಅನ್ನೋರ್ಗೆ 10th ಆನಿವರ್ಸರಿ ಎಡಿಷನ್ ಸರ್, ಕರ್ನಾಟಕ ನಂಬರ್ ಹೋಂಡಾ. ಇದು ಕಲರ್ ಅಲ್ಲಿ ಹೋಂಡಾ ಸಿಟಿ ಎಷ್ಟು ನೋಡಕ್ ಸಿಗುತ್ತೆ ಸರ್? ಸರ್ ಸಿಟಿಲಿ ಐವಿಟೆಕ್ ನೋಡೋರ್ಗೆ 2 ಐವಿಟೆಕ್ ಇದೆ, ಇನ್ನೊಂದು ಬ್ಲಾಕ್ ಕಲರ್ ಸೇಮ್ ರೆಡಿ ಆಗ್ತಾ ಇದೆ, ಪಾಲಿಶ್ ಅಲ್ಲಿ ಇದೆ. ಈವನ್ ZX ಅಲ್ಲಿ ನೋಡೋರ್ಗೆ ಇದು ಇದೆ ನಿಮಗೆ. ಸಿಟಿ ಸಿವಿಕ್ ಎಲ್ಲ ಸ್ಟಾಕ್ ಅಲ್ಲಿ ಯಾವತ್ತು ನಮ್ಮ ಹತ್ರ ಇದ್ದೇ ಇರುತ್ತೆ ಸರ್. 2008 ಮಾಡಲ್ ಆಗಿರುತ್ತೆ. 2008 ಮಾಡಲ್ ಫ್ರೆಶ್ FC 2028 ತನಕ FC ಕೂಡ ವ್ಯಾಲಿಡ್ ಇದೆ. ಪೆಟ್ರೋಲ್ ಇಂಜಿನ್ ವಿತ್ ಲೆದರ್ ಸೀಟ್ ಕವರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿ. ಈ ಗಾಡಿಗೆ ನಾನ್ ಗ್ಯಾರಂಟಿ ಕೊಡ್ತೀನಿ ಪರ್ಸನಲ್ ಆಗಿ. ಓಕೆ, ಯಾಕಂದ್ರೆ ಈ ಗಾಡಿ ಟೆಸ್ಟ್ ಡ್ರೈವ್ ಮಾಡೋರ್ಗೆ ನಾನು ತೋರಿಸ್ತೀನಿ. ಈ ಗಾಡಿ ನಾನು ಮೊನ್ನೆ ವೈನಾಡ್ಗೆ ಹೋಗಿ ಬಂದೆ ಇದೇ ಗಾಡಿಲಿ. ಓಕೆ ಸರ್, ಕ್ರೇಜಿಯಸ್ಟ್ ವೆಹಿಕಲ್ ಸರ್. ಈ ಗಾಡಿದು ಬೇಕಾದ್ರೆ ಕಂಪ್ಲೀಟ್ ನಾನು ನೋಡ್ಸಿರೋ ವಿಡಿಯೋ ತೋರಿಸ್ತೀನಿ. ಪಿಕಪ್ ವೈಸ್, ಪರ್ಫಾರ್ಮೆನ್ಸ್ ವೈಸ್, ಮೈಲೇಜ್ ವೈಸ್ ಅಲ್ಲಿ ಕ್ರೇಜಿ ಆಗಿದೆ ಸರ್ ಗಾಡಿ ಮಾತ್ರ. ಅಂಡ್ ಲೆದರ್ ಅಪಲ್ಸರಿ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ ಮ್ಯಾಚಿಂಗ್ ಬಂದಿರುತ್ತೆ ನಿಮ್ಗೆ. ಇವನ್ ಡೋರ್ಸ್ ಅಲ್ಲಿ ಪ್ಲಸ್ ಸೀಟ್ ಕವರ್ಸ್ ಅಲ್ಲಿ ಎರಡೂ ಕೂಡ ಮ್ಯಾಚಿಂಗ್ ಅಲ್ಲಿ ಹಾಕಿದ್ದಾರೆ ನಿಮಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನೂ ಕೂಡ ನಿಮಗೆ. ಅಂಡ್ ಬ್ಲೂ ಪಂಕ್ದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಗಾಡಿ ಮಾತ್ರ ಇಂಟೀರಿಯರ್ ಸಖತ್ತಾಗಿದೆ, ಔಟರ್ ಪಾರ್ಟ್ ಸಖತ್ತಾಗಿದೆ. 10th ಆನಿವರ್ಸರಿ ಎಡಿಷನ್ ಆಗಿರೋದ್ರಿಂದ ಅಂಡ್ ಮ್ಯಾಕ್ ಬಿಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ 79 ಏನೋ ಓಡಿರ್ಬೇಕು. 78 ಏನೋ ಓಡಿದೆ, ಮೇ ಬಿ 1000 ಕಿಲೋಮೀಟರ್ ಕಡಿಮೆ. ಬಟ್ ಗಾಡಿ ಸಾಕಾಗಿದೆ. 185 ಮುಗಿಸ್ ಕೊಟ್ಬಿಡ್ತೀನಿ. 1,85,000. ಈ ಸಲ ಆಪ್ಷನ್ಸ್ ಕೊಡ್ತಾ ಇದೀನಿ ನೋಡಿ. 185 ಸಿಟಿ, ಸಿವಿಕ್, ಡಿಸೈರ್, ವೆಂಟೋ, ವರ್ನಾ 125
ಏನೇನ್ ಬಜೆಟ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 2 ಲಕ್ಷ ಬಜೆಟ್ ಅಲ್ಲಿ ಎಲ್ಲರಿಗೂ ಕರ್ನಾಟಕ ನೋಡೋರು, ಕರ್ನಾಟಕ ಅದರ್ ಸ್ಟೇಟ್ ಅಲ್ಲಿ ಮಾಡೆಲ್ ನೋಡೋರಿಗೆ ಎಲ್ಲಾ ಗಾಡಿ ತಂದಿದ್ದೀನಿ. ಈವನ್ 1,85,000ಗೆ ಹೋಂಡಾ ಸಿಟಿ ಕೂಡ ಕೊಡ್ತಾ ಇದೀನಿ, ಕರ್ನಾಟಕ ರಿಜಿಸ್ಟರ್ಡ್, ಅದು ನಮ್ಮ ಉಡುಪಿ ಪಾಸಿಂಗ್ ಗಾಡಿ. 2028 ತನಕ FC ಕೂಡ ರನ್ನಿಂಗ್ ಇದೆ. ನೆಕ್ಸ್ಟ್ ವೆಹಿಕಲ್ ಸರ್, ಇದೊಂಥರ ಆನೆ ಬಂತೊಂದಾನೆ ಯಾವೂರಾನೆ, ಇದು ಸಡನ್ ಆನೆ ಅಂತ ಹೇಳ್ಬೋದು. ಓಕೆ, ಬಟ್ ಇದು ಓಡ್ಸೋ ಥ್ರಿಲ್ಲೇ ಬೇರೆ ಸರ್, ಫೀಲೇ ಬೇರೆ ಆಗುತ್ತೆ. ಬುಲ್ಡಾಗ್ ಇದು ನಿಂತ್ಕೊಂಡ್ರೆ ಮುಂದೆಗಡೆಯಿಂದ ಒಂದ್ ಶೇಪ್ ನೋಡಿ, ಇದಕ್ಕೆ ಬುಲ್ಡಾಗ್ ಅಂತಾನು ಹೇಳ್ತಾರೆ. ಹೊಂಡಾ ಅಕಾರ್ಡ್ 2.4 ಲೀಟರ್ 2011 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಓಡಿರೋದು ಸರ್. ಇದು 74 ರೆಕಾರ್ಡೆಡ್ ವಿತ್ ಶೋರೂಮ್ ಹಿಸ್ಟ್ರಿ ಹೋಂಡಾದಲ್ಲಿ ಸರ್. ಒಳಗಡೆ ಇರೋ ನಿಮಗೆ ಆಸ್ಟ್ರೇ ಕೂಡ ನಿಮಗೆ ಡ್ಯಾಮೇಜ್ ಆಗಿಲ್ಲ ಸರ್. ಓಕೆ, ಒಳಗಡೆ ಮೆಜಾರಿಟಿ ಅಕಾರ್ಡ್ ಅಲ್ಲಿ ತುಂಬಾ ಜಜ್ಬಿಟ್ಟಿರ್ತಾರೆ ಗಾಡಿ. ಆಟೋಮ್ಯಾಟಿಕ್ ಅಲ್ಲ, ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಮ್ಯಾನ್ಯುಯಲ್ ಅಲ್ಲಿ ಪಿಕಪ್ ಪರ್ಫಾರ್ಮೆನ್ಸ್ ಮೈಲೇಜ್ ಸರ್ ಇದರದು 10 ಅಷ್ಟೇ. ಅಕಾರ್ಡ್ ಅಲ್ಲಿ ಮೈಲೇಜ್ ನೋಡಕ್ ಆಗಲ್ಲ, 7 to 10 ಲೀಸ್ಟ್ ಹೈಯೆಸ್ಟ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ. ಈವನ್ ಸಿಗರೇಟ್ ಆಸ್ಟ್ರೇ ಕೂಡ ನಿಮಗೆ ಏನು ಮಾಡಿಲ್ಲ, ಒಳಗಡೆ ಆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ ಸ್ವಲ್ಪ ಡಿಮ್ಯಾಂಡಿಂಗ್ ಗಾಡಿ, ಡಿಮ್ಯಾಂಡಿಂಗ್ ಅಲ್ಲಿ ಐತೆ. ಪ್ರೈಸ್ ಮಾತ್ರ ಸಕ್ಕತ್ತಾಗೈತೆ ಗಾಡಿ. 3.5 ಲಕ್ಷಗೆ ವಿತ್ NOC ಇದೆ, 4.5 ಲಕ್ಷ ವಿತ್ ಕರ್ನಾಟಕ ಇದೆ. ಆಲ್ಮೋಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ಗಾಡಿ. ಓಕೆ, ಟು ಬಿ ಟ್ರಾನ್ಸ್ಪರೆಂಟ್, ನಾನೇ ಓಪನ್ ಆಗಿ ಹೇಳ್ತಾ ಇದೀನಿ, ಮಾರ್ಕೆಟ್ ವ್ಯಾಲ್ಯೂ ಇದೆ. ಪ್ರೈಸ್ ಎಂತಕ್ಕೆ ಪ್ರೈಸಿಂಗ್ ಇದೆ ಅಂತಂದ್ರೆ ಗಾಡಿ ಕಂಡೀಷನ್ ಹಂಗ್ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಕಂಡೀಷನ್ ವೈಸಲ್ಲಿ ಪ್ರೈಸು ಕೂಡ ಇದೆ, ಬಟ್ ಚೆನ್ನಾಗಿದೆ ಗಾಡಿ. 3.5 lakhs ಅಲ್ಲಿ NOC ತೆಕ್ಕೊಡ್ತೀನಿ, 4.5 lakhs ಗೆ ಇವನ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡೋಕೆ ಕರ್ನಾಟಕ ಕೂಡ ಮಾಡಿಕೊಡ್ತೀನಿ. ನೆಕ್ಸ್ಟ್ ಬೇಕು ಅನ್ನೋರಿಗೆ ವೋಲ್ಕ್ಸ್ವ್ಯಾಗನ್ ಅಲ್ಲಿ ವೆಂಟೋನಾ ಸರ್. ವೆಂಟೋ ಡೀಸೆಲ್ ಅಲ್ಲಿ ನೋಡೋರಿಗೆ ಫೋಕ್ಸ್ವ್ಯಾಗನ್. ಒಂದು ನಿಮಿಷ, ಎಸ್, ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸರ್, ಹೇಳಿ. ವೆಂಟೋದಲ್ಲಿ ಹೈಲೈನ್ ಟಾಪ್ ಅಂಡ್ ಡೀಸೆಲ್ ಇಂಜಿನ್. ಡೀಸೆಲ್ ಅಂತ ಹೋದ್ರೆ ಮೈಲೇಜ್ ಗೊತ್ತಿರುತ್ತೆ, 18 to 20 ಆರಾಮಾಗಿ ಬರುತ್ತೆ ನಿಮಗೆ. ಕಂಫರ್ಟೇಬಲ್ ವೆಹಿಕಲ್, HR ರಿಜಿಸ್ಟರ್ಡ್ 2011 ಸೆಕೆಂಡ್ ಓನರ್. ಇದು ಕೂಡ 98,000 ಡ್ರಿವನ್ ಆಗಿದೆ ಗಾಡಿ. ತುಂಬಾ ಚೆನ್ನಾಗಿ ಕಡೆ ಮೇಂಟೈನ್ ಮಾಡಿದ್ರೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,25,000 NOC ಕೊಡ್ತೀನಿ, 2,85,000 ಗೆ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀನಿ. 2,80,000ಕ್ಕೆ ಹೈ ಲೈನ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಗ್ತಿರೋದು. ರೆಕಾರ್ಡೆಡ್ 81,000 ಓಡಿರೋದು. A to Z ಫೀಚರ್ಸ್ ಬರುತ್ತೆ ನಿಮಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬರುತ್ತೆ. ಅಂಡ್ ಕಂಪ್ನಿ ಇಂದಾನೆ ಎಲ್ಲಾನು ಬರುತ್ತೆ. ಮ್ಯಾಗ್ ವೀಲ್ಸ್ ಬರುತ್ತೆ, ಡಿಫಾಗರ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇಟಿಯೋಸ್ ಸರ್. ಟೊಯೋಟಾ ಇಟಿಯೋಸ್ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡು, ಟೊಯೋಟಾ ಬ್ರ್ಯಾಂಡು ಸರ್. ಅದ್ರಲ್ಲೂ ಇಟಿಯೋಸ್ ಅಂದ್ರೆ ಬ್ರ್ಯಾಂಡು. ಡಿಮ್ಯಾಂಡಿಂಗ್ ಅಲ್ಲಿ ಚಾಂಪಿಯನ್ ಕಾರ್ಸ್ ಅಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಒಂದು ಇಟಿಯೋಸ್ ಕೊಟ್ಟೆ ಸರ್, ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಇದು ಕೂಡ ಟೊಯೋಟಾ ಇಟಿಯೋಸ್ ಅಂತ ಹೋದ್ರೆ ಪೆಟ್ರೋಲ್ ಇಂಜಿನ್ 2011 ವಿತ್ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್. ಇದರಲ್ಲಿ ಓಕೆ, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್ 2011 ಮಾಡಲ್ ಓಡಿರೋದು. ಇನ್ನ ಕಡಿಮೆ ಕೊಡ್ತೀನಿ. ಲಾಸ್ಟ್ ಟೈಮ್ ಒಂದು ಪ್ರೈಸ್ ಕೊಟ್ಟಿದ್ದೆ, ಅದಕ್ಕಿಂತ ಕಡಿಮೆ ಕೊಡ್ತೀನಿ. 81,000 ಓಡಿದೆ ಗಾಡಿ. 81,000 ಈ ಗಾಡಿಗಳೆಲ್ಲ ಕಮ್ಮಿನೇ ಅಲ್ಲ ಸರ್. 5 ಲಕ್ಷ ಓಡೋ ಗಾಡಿ 230 ಕೊಟ್ಬಿಡ್ತೀನಿ ವಿತ್ NOC. ಇನ್ನೂ ಏನಾದ್ರು ಕಮ್ಮಿ ಮಾಡಬಹುದು, 225 ಕೊಟ್ಬಿಡೋಣ ಸರ್. 2,25,000. 2,25,000. 2.5 ಲಕ್ಷ ಲಾಸ್ಟ್ ಟೈಮ್ ನಾನು ಬ್ಲೂ ಕಲರ್ ಕೊಟ್ಟಿದ್ದೆ. ಅರ್ಧ ಅದಕ್ಕೂ 25,000 ಕಡಿಮೆ. ಸೇಮ್ ಮಾಡಲ್ 2011 ಮಾಡಲ್ 2,25,000 ಗೆ ಟೊಯೋಟಾ ಇಟಿಯೋಸ್ ವಿತ್ NOC ಕೊಡ್ತಾ ಇದೀನಿ. ಕರ್ನಾಟಕ ಬೇಕಾ 2,80,000 ಕರ್ನಾಟಕ ಮಾಡಿ. 2,80,000ಕ್ಕೆ ಕರ್ನಾಟಕ ಪೆಟ್ರೋಲ್ ವೇರಿಯಂಟ್ 81,000 ಓಡಿರೋದು. 2011 ಮಾಡಲು ಇಟಿಯೋಸ್ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ನೋಡ್ಬೇಕು ಅನ್ನೋರಿಗೆ ಸರ್, ಇನ್ನೊಂದು ಇಕೋಸ್ಪೋರ್ಟ್ ಟಿಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟ್ ಡೀಸೆಲ್ ವಿತ್ ಡ್ಯುಯಲ್ ಕಲರ್ ಎಲ್ಲ ಐತೆ ಇದರಲ್ಲಿ. A to Z ಫೀಚರ್ಸ್ ಟಾಪ್ ಅಂಡ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಡೀಸೆಲ್ ಇಂಜಿನ್ ಅಂತ ಹೋದ್ರೆ ಇಕೋಸ್ಪೋರ್ಟ್ ಅಲ್ಲಿ ಮೈಲೇಜ್ ಗೊತ್ತಿರುತ್ತೆ. ಆಲ್ಮೋಸ್ಟ್ ಆರಾಮಾಗಿ 20-22 ಆರಾಮಾಗಿ ಮೈಲೇಜ್ ಬರುತ್ತೆ. ಒಳ್ಳೆ ಮೇಂಟೆನೆನ್ಸ್ ಕೂಡ ಮಾಡ್ಬೋದು ಗಾಡಿ. ಓಕೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 3,75,000 NOC ಸೆಕೆಂಡ್ ಓನರ್ ಹೆಸರಲ್ಲಿ ತೆಗೆಸ್ಬಿಟ್ಟಿದೀವಿ NOC. ವಿತ್ NOC ಆಗಿದ್ದು ಕರ್ನಾಟಕ ನಂಬರ್ ಎಷ್ಟು ಮಾಡ್ಕೊಡ್ತೀರಾ? 4,50,000 ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಟ್ರಾನ್ಸ್ಫರ್ಗೆ ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ಎಲ್ಲ ಪೇ ಮಾಡಿ 450ಗೆ ಕರ್ನಾಟಕ ಮಾಡ್ಕೊಡ್ತೀನಿ. ವಿತ್ NOC ಬೇಕಾಗಿರೋರಿಗೆ ರೆಡಿ NOC ಕೂಡ ಬಂದಿದೆ. 3,75,000ಗೆ NOC ಕೂಡ ತೆಗೆದು ಕೊಟ್ಬಿಡ್ತೀನಿ. 3,70,000ಗೆ ಪುಷ್ ಬಟನ್ ಸ್ಟಾರ್ಟ್ ಟೈಟಾನಿಯಂ ಫೋರ್ಡ್ ಸಿಗ್ತಿರೋದು. ಕರ್ನಾಟಕ ಪ್ರೈಸ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಸರ್, ಇನ್ನೊಂದು ಈ ವೆಹಿಕಲ್ಗೆ ತುಂಬಾ ಡಿಮಾಂಡ್ ಇರೋದು ಡೀಸೆಲ್ ವೇರಿಯಂಟ್ VDI ಎರ್ಟಿಗಾ. ನೋಡೋರಿಗೆ ಫುಲ್ ನೋಡಿ ಟಿಂಟ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಗಾಡಿ ಮಾತ್ರ ಸಖತ್ತಾಗಿದೆ. ಇಂಟೀರಿಯರ್ ನಿಮ್ಗೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಮಸ್ತಾಗಿ ಮೇಂಟೈನ್ ಮಾಡೋರೆ ಸರ್. ನಿಮಗೆ ಓಡಿರೋದು ಸರ್ ಇದು ಶೋರೂಮ್ 74,000 ಮಾಡಲ್ 2015 ಸಿಂಗಲ್ ಓನರ್. 74,000 ಡೇಟ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಇಲ್ಲಿವರೆಗೂ ಮೊನ್ನೆ ಲಾಸ್ಟ್ ಸರ್ವಿಸ್ ಎಲ್ಲಿ ಗಂಟೆ ಆಗಿದೆ ಅಲ್ಲಿವರೆಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಅಂಡ್ ಎರ್ಟಿಗಾಗೆ ಸರ್ ಪ್ರೈಸ್ ಡೆಡ್ ಲೈನ್ ಪ್ರೈಸ್ ಹೇಳ್ಬೇಡಿ ಸರ್. ನೋ ನೆಗೋಷಿಯಬಲ್, ನೋ ಬಾರ್ಗಿನ್. ಕಸ್ಟಮರ್ ಬರ್ಬೇಕು. 7 lakhs ಕೊಟ್ಬಿಡ್ತೀನಿ ಸರ್. 7 ಲಕ್ಷ ಕೊಟ್ಬಿಡ್ತೀನಿ. 2015 ಕರ್ನಾಟಕ ರಿಜಿಸ್ಟರ್ಡ್ ಸಿಂಗಲ್ ಓನರ್ ವಿತ್ ನಿಮಗೆ
ಲೋನ್ ಆಗೋರಿಗೆ ಆರಾಮಾಗಿ 6 ಲಕ್ಷ ಲೋನೇ ಮಾಡ್ತೀನಿ, 6.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ರೆ 7 lakhs ಆಗ್ಬೋದು, ಆರಾಮಾಗಿ ಮಾಡ್ಬೋದು, ಫುಲ್ ಲೋನೇ ಮಾಡ್ಬೋದು. ಸಿವಿಲ್ ಪರ್ಫೆಕ್ಟ್ ಆಗಿದೆಯಾ, 0 ಡೌನ್ ಪೇಮೆಂಟ್ ಹಾಕ್ಬಿಡ್ನಿ, 7 lakhs ಲೋನ್ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ 7 lakhs ಕೊಟ್ಬಿಡ್ತೀನಿ. ಸಿಂಗಲ್ ಓನರ್ ಗಾಡಿ Ertiga 71,000 ಓಡಿರೋದು, 74,000 ರೆಕಾರ್ಡೆಡ್ ಓಡಿರೋ ಗಾಡಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದಿರೋದು ಫೋರ್ಡ್ ಫಿಯೆಸ್ಟಾ, ಡೀಸೆಲ್ ಅಲ್ವಾ? ಡೀಸೆಲ್ ಫೋರ್ಡ್ ಫಿಯೆಸ್ಟಾದಲ್ಲಿ ಮೈಲೇಜ್ ಅಂತ ಹೋದ್ರೆ ಗೊತ್ತು ಫೋರ್ಡ್ ಅಲ್ಲಿ ಹೆಂಗಿರುತ್ತೆ ಅಂತ. ಆರಾಮಾಗಿ 20 ಬರುತ್ತೆ, 20, 22, 25 ಕೊಡೋ ಮೈಲೇಜ್ ಗಾಡಿ ಇದು. ಕರ್ನಾಟಕ ಪಾಸಿಂಗ್ ಗಾಡಿ, ಡೀಸೆಲ್ ಗಾಡಿ, 1,15,000 ಓಡಿರೋ ಗಾಡಿ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಲೆದರ್ ಇಂಟೀರಿಯರ್ ಇರೋ ಗಾಡಿ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ನಿಮಗೆ. ವೈಟ್ ಕಲರ್ ಒಳ್ಳೆ ಗಾಡಿ ಮಾತ್ರ ನಿಮಗೆ. ಇವೆಲ್ಲ ನಮ್ಮ ಸಿಟಿ ಕಂಫರ್ಟ್ನೆಸ್ ಅಲ್ಲಿ ಕೂಡ ಮೈಲೇಜ್, ಹೈವೇ ಕಂಫರ್ಟ್ನೆಸ್ ಅಲ್ಲೂ ಕೂಡ ಮೈಲೇಜ್ ಸಖತ್ತಾಗಿ ಬರುತ್ತೆ. 2011 ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್, 1,15,000 ಓಡಿರೋ ಗಾಡಿ. ಫೈನಲ್ ಪ್ರೈಸ್ 225 ಕೊಟ್ಬಿಡ್ತೀನಿ ಸರ್. 2,25,000, 2,20,000 ಕೊಟ್ಬಿಡೋಣ. 2,20,000ಕ್ಕೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಅದು ಕರ್ನಾಟಕ ನಂಬರ್ ನೋಡಬಹುದು ನೀವು. ಅದೇ ನಿಮ್ಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಅಲ್ಲಿ ಬೇಕು ಅಂದ್ರೆ 1.2 ಮ್ಯಾಗ್ನಾ ವೇರಿಯಂಟ್, ಇದು ಕರ್ನಾಟಕ ನಂಬರ್ ಆಗಿದೆ, ಆಗ್ಬಿಟ್ಟಿದೆ. ಜಸ್ಟ್ ನಂಬರ್ ಬರ್ಬೇಕಾಗಿದೆ. 2015 ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್, ಕೆ ರಿಜಿಸ್ಟರ್ಡ್, ನಮ್ K51 ಎಲೆಕ್ಟ್ರಾನಿಕ್ ಸಿಟಿ ಆಟೋದಲ್ಲಿ ಕರ್ನಾಟಕ ನಂಬರ್ ಆಗ್ಬಿಟ್ಟಿದೆ. ಪ್ರೈಸ್ ನೋಡೋರ್ಗೆ ವಿತ್ ಕರ್ನಾಟಕ 4,25,000 ಮಾಡ್ಕೊಡ್ತೀನಿ. ಅಷ್ಟು ಬಜೆಟ್ ಇಲ್ಲ, 25,000 ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನ್ ಮಾಡಿಸ್ಬಿಡ್ತೀನಿ. ಓಕೆ, ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಸರ್. 2 ಆನೆಗಳು ನಿಂತಿರೋದು, 2 ಆನೆ ನಿಂತಿದೆ. ಎರಡರಲ್ಲೂ ನೋಡಿ, ಒಂದು ಮುಂದೆಯಿಂದ ಓವರ್ಬೇಕು ನಾವೇ ನೋಡಿದ್ವಿ ಅಂತಂದ್ರೆ ಹೆಂಗ್ ಕಾಣುತ್ತೆ ಅಂದ್ರೆ ಇದು ಅದು ಸೇಫ್ ಕಂಫರ್ಟ್ನೆಸ್. ಬಟ್ ಪ್ರೈಸಿಂಗ್ ಅಲ್ಲಿ ಅದು ಸ್ವಲ್ಪ ಜಾಸ್ತಿ ಇದೆ, ಇದು ಸ್ವಲ್ಪ ಕಡಿಮೆ ಇದೆ. ಅಣ್ಣ ತಮ್ಮ ಅಂತ ಹೇಳ್ಬೋದು. ಸೇಫ್ಟಿ ಫೀಚರ್ಸ್ ವೈಸ್ ಅಲ್ಲಿ 2 ಹೇಳ್ತೀನಿ ನೋಡಿ. ಟಾಟಾ ಆರ್ಯಾ ನೋಡೋರ್ಗೆ 2011 ಸಿಂಗಲ್ ಓನರ್ ಡೀಸೆಲ್ ಇಂಜಿನ್, 4x4 ವೀಲ್ ಡ್ರೈವ್, ಅದು 10 ಏರ್ ಬ್ಯಾಗ್ ಬರೋ ಗಾಡಿ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ವಿತ್ ಕೆರಿಯರ್ ಎಲ್ಲ ಇದೆ ಗಾಡಿನಲ್ಲಿ. ಓಡಿರೋದು ಸರ್ ಇದು 89,000 ರೆಕಾರ್ಡೆಡ್ ಓಡಿದೆ. 89,000 ವಿತ್ ಶೋರೂಮ್ ಇದೆ ಗಾಡಿ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತೀರಾ? 275 ಕೊಟ್ಬಿಡ್ತೀನಿ. ಡೆಡ್ ಲೈನ್ ಪ್ರೈಸ್ 2,75,000 ಡೆಡ್ ಲೈನ್ ಪ್ರೈಸ್. XCV ಕೊಡೋ ಪ್ರೈಸು ಅಲ್ಲ, XCV ಗಿಂತ ಕಡಿಮೆ ಕೊಡೋ ಪ್ರೈಸ್. 2,75,000 ಡೆಡ್ ಲೈನ್ ಪ್ರೈಸ್ ಅಲ್ಲಿ 275 ಟಾಟಾ ಆರ್ಯಾ ಕೊಟ್ಬಿಡ್ತಾ ಇದೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡೋರ್ಗೆ UP 16 ಫಾರ್ಚುನರ್ ನೋಡೋರ್ಗೆ ಸರ್ 16 ನೋಡಿ ಗಾಡಿ ನಂಬರ್ 16 ಆನೆ ಬಂತಂದಾನೆ ಹೋಗ್ಬಿಡತ್ತಲ್ಲ ಸರ್. ಹೋಗಿ ನಮ್ಮ ಪಪ್ಪ ಅವ್ರು ಹೋಗ್ಬಿಡುತ್ತೆ ಸರ್, ಈ ನಂಬರ್ ಮಾಡ್ಬಿಟ್ಟೆ ನಂಬರ್ ಹೋಗ್ಬಿಡುತ್ತೆ. 2013 ಮಾಡಲ್ ಫಾರ್ಚುನರ್ ನೋಡೋರ್ಗೆ 2.5 ಲಕ್ಷ ಓಡಿದೆ ಸರ್ ಗಾಡಿ. 2013 ಇವಾಗ ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ನೋಡಿದ್ರೆ 10 ಲಕ್ಷದ ಮೇಲೆ ಸೇಲ್ ಮಾಡ್ತಾರೆ ಸರ್. 10 ಲಕ್ಷದ ಮೇಲೆ ಏನಿದೆ ಅಲ್ವಾ? ನಾನು ಪ್ರೈಸ್ ಹೇಳೋಕ್ಕಿಂತ ಮುಂಚೆ ನೀವೇ ಪ್ರೈಸ್ ಹೇಳ್ಬಿಟ್ಟಿದ್ರು ಅಲ್ವಾ? ಈ ಗಾಡಿ ಇದು ನೋಡಿ, ನಾನು ಹೇಳಿದೆ ಓಡೋಮೀಟರ್ ಟೆಂಪರ್ಡ್ 2.5 ಲಕ್ಷ ರೆಕಾರ್ಡೆಡ್ ಓಡಿದೆ. ನೋ ಓಡೋಮೀಟರ್ ನಮ್ಮ ಹತ್ರ. ಓಡೋಮೀಟರ್ ಅಲ್ಲೂ 2.5 ಲಕ್ಷನೇ ತೋರಿಸಿದ್ದೀವಿ. 2013 ಮಾಡಲ್ 9.25 ಲಕ್ಷ ಫಿಕ್ಸ್ ಪ್ರೈಸ್. 9,25,000 ನೋ ನೆಗೋಷಿಯಬಲ್ 9,25,000 ವಿತ್ NOC ಕೂಡ ರೆಡಿ ಇದೆ. 2.5 ಲಕ್ಷ 2.25 ಲಕ್ಷ ಟ್ಯಾಕ್ಸ್ ಬರುತ್ತೆ. ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡಿಸಿ ಕೊಟ್ಬಿಡ್ತೀನಿ. 2013 ಮಾಡಲ್ ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. 2.5 ಲಕ್ಷ ರೆಕಾರ್ಡೆಡ್ ಓಡಿರೋ ಗಾಡಿ. 2.5 ಲಕ್ಷ ರೆಕಾರ್ಡೆಡ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಬಾಡಿ ಲೈನ್ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಮ್ಯಾನ್ಯುವಲ್ ಆಗಿರೋದ್ರಿಂದ ಮೈಲೇಜ್ ಸಖತ್ತಾಗಿ ಬರುತ್ತೆ. ಇಂಟೀರಿಯರ್ ಅಲ್ಲಿ ನೋಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನಿಮಗೆ. ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಗಾಡಿ. ಸೀಟ್ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಮೈನ್ ಸ್ಟೇರಿಂಗ್ ಆಡಿಯೋ ಮಾಡ್ಕೊಂಡು ಟಾಪ್ ಅಂಡ್ ಫೀಚರ್ಸ್. ನನ್ನ ಪ್ರಕಾರ ಒಂದ್ ಸ್ವಲ್ಪ ವಾಶ್ ಮಾಡಿದ್ರೆ ಆಯ್ತು. ಸ್ವಲ್ಪ ಇವಾಗ ಜಸ್ಟ್ ಬಂದಿರೋದು ಗಾಡಿ, ಇವಾಗ ಜಸ್ಟ್ ಅರೈವ್ ಆಗಿರೋದು ಗಾಡಿ. ಸ್ವಲ್ಪ ಆಚೆ ಹೋಗಿತ್ತು, ಇವಾಗ ಜಸ್ಟ್ ಅರೈವ್ ಆಗಿದೆ. ಬಟ್ ಚೆನ್ನಾಗಿದೆ ಗಾಡಿ. 9,25,000 ಗೆ ಫಿಕ್ಸ್ ಪ್ರೈಸ್ ಅಲ್ಲಿ ಟೊಯೋಟಾ ಫಾರ್ಚುನರ್ ಸಿಗ್ತಾ ಇದೆ. 13 ಮಾಡಲ್. ಅದ್ರಲ್ಲಿ ಏನಾದ್ರು ನೆಗೋಷಿಯೇಟ್ ಆಗ್ಬೋದಾ? ಮುಂದೆ ಬನ್ನಿ ವೀಕ್ಷಕರೇ, ಮಾತಾಡೋಣ. ಖಂಡಿತ. ಫಾರ್ಚುನರ್ ಗೆ ಕಮ್ಮಿ ಮಾಡಿಸಿದೀವಿ. ವರ್ಣ ಬೇಕು ಅನ್ನೋರಿಗೆ ಒಂದು ವರ್ಣ ಇರೋದು. ವರ್ಣ ನೋಡೋರಿಗೆ ಕರ್ನಾಟಕ ಗಾಡಿ, ಅದು ಅಡ್ವೊಕೇಟ್ ಗಾಡಿ. ಓಕೆ, ಹೇಳಿ ಹೇಳ್ಕೊಡ್ಲಿ ಪ್ರೈಸ್. 7 ಮಾಡಲ್ ಪೆಟ್ರೋಲ್ ಇಂಜಿನ್ ಸರ್. ಏನ್ ಕೊಡ್ಲಿ ಪ್ರೈಸ್? ಹೈಲೈಟ್ ಅಲ್ಲಿ ಇದನ್ನು ಕೊಟ್ಬಿಟ್ಟಿದ್ದೀವಿ. 2007 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್, 1 ಲಕ್ಷ ಓಡಿದೆ ಸರ್ ಗಾಡಿ. ಸಾಕಾದಾಗ ಮೇಂಟೈನ್ ಮಾಡಿದ್ದಾರೆ. ಅಡ್ವೊಕೇಟ್ ಗಾಡಿ. 1,25,000 ಕೊಟ್ಬಿಡ್ತೀನಿ. 1,25,000 ವಿತ್ ನಿಮಗೆ ವರ್ಣ ಪೆಟ್ರೋಲ್ ಇಂಜಿನ್. ಅದು ನಿಮಗೆ FC ಮಾಡಿಸ್ಬೇಕಾಗಿದೆ. FC ಮಾಡಿಸ್ಕೊಡಿ ಅನ್ನೋರಿಗೆ FC ಕೂಡ ಮಾಡಿಸ್ಕೊಡ್ತೀನಿ. ಇಲ್ಲ FC ಅವರೇ ಮಾಡಿಸ್ಕೊತಾರೆ ಅನ್ನೋರಿಗೆ ಅವ್ರಿಗೇನೆ FC ಮಾಡಿಸ್ಕೊತಾರೆ ಅಂದ್ರೂ ಹಂಗೆ ಕೊಟ್ಬಿಡ್ತೀನಿ. FC ಮಾಡ್ಬಿಟ್ಟೆ ಕೊಟ್ರೆ ಎಷ್ಟಾಗ್ಬೋದು ಸರ್? ಒಂದು 10 to 15,000 ಎಕ್ಸ್ಟ್ರಾ ಆಗ್ಬೋದು. ಅದೇ 125 ಅಂತಂದ್ರೆ 130, 140 ಬಜೆಟ್ ಅಲ್ಲಿ ನಿಮಗೆ ವಿತ್ ಫ್ರೆಶ್ FC ಗಿಫ್ಸಿ ಎಲ್ಲ ಮಾಡಿ ಕೊಟ್ಬಿಡ್ತೀವಿ. ಇಲ್ಲ ಆಸ್ ಇಟ್ ಇಸ್ ಅವರು FC ಮಾಡ್ಕೊಂತೀನಿ ಅನ್ನೋ. ನೋ ಹಿಡನ್ ಚಾರ್ಜಸ್ ಸರ್. ಓಪನ್ ಟು ಓಪನ್ ಸ್ಪೇಸಸ್ ಅಲ್ಲಿ. ಓಕೆ. ಯಾಕಂತಂದ್ರೆ
ಇವಾಗ ಎಲ್ಲರೂ ಮುಚ್ಕೊಂಡು 125 ಅಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು, ವಿತ್ FC ಕೊಡ್ತಾ ಇದ್ರ ವಿತೌಟ್ FC ಕೊಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಏನಿಲ್ಲ, 125 ಆಸ್ ಇಟ್ ಇಸ್ ಅಲ್ಲಿ, ಇಲ್ಲ FC ಮಾಡಿಸ್ಕೊಡಿ ಅನ್ನೋರಿಗೆ 1,40,000ಗೆ FC ಕೂಡ ಮಾಡಿಸಿ ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ 2 ವೆಹಿಕಲ್ ಇದೆ, ಒಂದೇ ಪ್ರೈಸ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ಡೆಲ್ಲಿ ನಂಬರ್ ಆಗಿರುತ್ತೆ, ರೆಡ್ ಕಲರ್ ಅಲ್ಲಿ ಮತ್ತೊಂದು ಇರೋದು ಸರ್ ವೈಟ್ ಕಲರ್ ಹೈಲೈಟ್ಸ್ ಅಲ್ಲಿ ನೋಡಿದಿರಲ್ಲ, ಎರಡು ಕೂಡ ಕಂಪ್ಯಾರಿಸನ್ ಪ್ರೈಸಸ್ ಅಲ್ಲಿ ಕೊಡ್ತೀನಿ ನೋಡಿ. ಪಿಕ್ ಎನಿ 185, 1,85,000ಕ್ಕೆ ಈ ಗಾಡಿ ಬೇಕಾ, ಈ ಗಾಡಿ ಬೇಕಾ? ಡಿಸೈರ್ ನಿಮ್ಗೆ ಸಿಟಿಲಿ ಓಡಾಡಿಸ್ಬೋದು, ಹಳ್ಳಿ ಓಡಾಡಿಸ್ಬೋದು, ಹಳ್ಳಿ ಗಲ್ಲಿ ಅದೇ ನಮ್ಮ ಯೂತ್ ಗೆ ಪವರ್ ಬೇಕು, 1.6 ಇಂಜಿನ್ ಬೇಕು ಅಂತವ್ರಿಗೆ ಫೋಕ್ಸ್ ವ್ಯಾಗನ್ ವೆಂಟೋ ಕೂಡ ಇದೆ. ಸ್ವಲ್ಪ ಆಚೆ ಕಡೆ ನಿಂತಿರೋದ್ರಿಂದ ಡಸ್ಟ್ ಕಾಣಿಸ್ತಾ ಇದೆ ಅಷ್ಟೇ ನಿಮ್ಗೆ. ಈವನ್ ವಾಶ್ ಪಾಲಿಶ್ ಮಾಡಿ ಇಂಟೀರಿಯರ್ ಕ್ಲೀನಿಂಗ್ ಮಾಡಿ ವಾರಂಟಿ ಸಮೇತ ಕೊಡ್ತೀನಿ ಸರ್ ಗಾಡಿ. ಇದು ಕಂಫರ್ಟ್ ಲೈನ್ ಸರ್? ಕಂಫರ್ಟ್ ಲೈನ್ ಸರ್, 2011 ಪೆಟ್ರೋಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್. ಇದು ಕೂಡ ನಿಮಗೆ ಆಲ್ಮೋಸ್ಟ್ 67,000 ಏನೋ ಓಡಿದೆ. 1,85,000 ಫಿಕ್ಸ್ ಪ್ರೈಸಸ್ ಸರ್, ನೋ ನೆಗೋಷಿಯಬಲ್. ಕರ್ನಾಟಕ ಮಾಡೋದಾದ್ರೆ ಒಂದು 220 ಆಗ್ಬೋದಾ ಸರ್? ಸರ್ 235-240 ಬಜೆಟ್ ಅಲ್ಲಿ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಅದು ಅದೇ ರೀತಿ ಡಿಸೈರ್ ಅಲ್ಲಿ ನೋಡೋರಿಗೆ ಇದು ಕೂಡ ಸೇಮ್ ಬಜೆಟ್ ಅಲ್ಲಿ 1,85,000 NOC, 2,40,000 ಬಜೆಟ್ ಅಲ್ಲಿ ಇದು ಕೂಡ ಕರ್ನಾಟಕ ಮಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಇಂಜಿನ್ 2010 ಸಿಂಗಲ್ ಓನರ್ ಗಾಡಿ. ಓಕೆ. ಇದು 85,000 ರೆಕಾರ್ಡೆಡ್ ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಇದ್ರದ್ದು. ನೆಕ್ಸ್ಟ್ ಇದು ಅದು ಇನ್ನ ಸೇಲಿಗೆ ಬಂದಿಲ್ಲ, ಬಂದ್ರೆ ತಗೊಂಡ್ಬಿಡ್ತೀರಾ. ನೆಕ್ಸ್ಟ್ ವೆಹಿಕಲ್ ಸರ್ i20 ನೋಡೋರಿಗೆ Hyundai i20 2012 ನಮ್ ಕರ್ನಾಟಕ ರಿಜಿಸ್ಟರ್ಡ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. ಲೋನ್ ನೋಡೋರ್ಗೆ ಆರಾಮಾಗಿ ಲೋನು ಕೂಡ ಆಗುತ್ತೆ. 3,45,000 ಗೆ ಮಾಡ್ಕೊಡ್ತೀನಿ ಸರ್. 3,45,000ಗೆ 2012 ಮಾಡೆಲ್ Hyundai i20 ಸ್ಪೋರ್ಟ್ಸ್ ಪೆಟ್ರೋಲ್ ಇಂಜಿನ್. ಅದು ಕೂಡ ಓಡಿರೋದು ಸರ್? ಸರ್ 91,000 ಓಡಿದೆ ಗಾಡಿ. 91,000 ಓಡಿದೆ ಗಾಡಿ ನಿಮಗೆ. ಓಕೆ. ಮುಂದೆ ಬಂದ್ರೆ ಆನ್ ಟೇಬಲ್ ಇನ್ನು ಕೂಡ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ನೋಡೋರ್ಗೆ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ i10 ಬೇಕಾ, ಗೆಟ್ಸ್ ಪ್ರೈಮ್ ಬೇಕಾ, ಅದು ಗಾಡಿಗಳು ಸಿಗುತ್ತೆ ಹೇಳಿ ಸರ್. ಅದೇ ರೀತಿ ಮುಂದೆ ನೋಡೋರ್ಗೆ ಫಸ್ಟ್ ಆಫ್ ಆಲ್ i10 ಮೊದಲನೇದಾಗಿ ರೆಡ್ ಸರ್, ಪಾಲಿಶ್ ಆಗಿ ಬಂದಿರೋದು ಗಾಡಿ. ಬರೀ ಮಳೆ ಬಿತ್ತು ಅಂತ ನೋಡಿ ಎಷ್ಟು ಡ್ರೆಸ್ಟ್ ಆಗ್ಬಿಟ್ಟಿದೆ. ರೆಡಿ ಪಾಲಿಶ್ ಜಸ್ಟ್ ಇವಾಗ ಬಂದಿರೋದು. ಅವೆಲ್ಲ ಹೋಗ್ಬಿಡುತ್ತೆ ಸರ್, ಇಂಜಿನ್ ಮೇನ್ ಬೇಕಾಗಿರೋದಲ್ಲ. 2010 ಸಿಂಗಲ್ ಓನರ್ 40,000 ಬರೀ ಓಡಿದೆ ಗಾಡಿ. 40,000 42,600 ಚೇಂಜ್ ಏನೋ ಓಡಿದೆ ಗಾಡಿ. ರೆಕಾರ್ಡೆಡ್ 2010 ಮಾಡೆಲ್ ಪೆಟ್ರೋಲ್ ಇಂಜಿನ್. 1,75,000 ಕೊಟ್ಬಿಡ್ತೀನಿ. ಕರ್ನಾಟಕ ಬೇಕಾ? NOC ಇಶ್ಯೂ ಆಗಿದೆ, 225 ಕೊಡ್ಲಿ. 2 ದಿವಸದಲ್ಲಿ ನಂಬರು. ಓಕೆ. 2 ದಿವಸದಲ್ಲಿ ನಂಬರು. ನೆಕ್ಸ್ಟ್ 2 ದಿವಸದಲ್ಲಿ ನಂಬರು ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. ನೆಕ್ಸ್ಟ್ ನೋಡೋರ್ಗೆ ಅದೇ ರೀತಿ Hyundai ಗೆಟ್ ನೋಡೋರ್ಗೆ ನೋಡಿ, ತೆಂಗಿನಕಾಯಿ ಬಿದ್ಬಿಟ್ಟು ನೋಡಿ ವಿಂಡ್ಶೀಲ್ಡ್ ಕೂಡ ಕ್ರಾಕ್ ಆಗ್ಬಿಟ್ಟಿದೆ. ವಿಂಡ್ಶೀಲ್ಡ್ ಕೂಡ ರೀಪ್ಲೇಸ್ ಮಾಡಿ ನಾನೇ ಕೊಟ್ಬಿಡ್ತೀನಿ. ಏನಿದೆ ಓಪನ್ ಟ್ರಾನ್ಸ್ಪರೆಂಟ್ ಆಗಿ ತೋರಿಸ್ಕೊಡ್ಬೇಕು. 1,25,000ಗೆ ವಿತ್ NOC ವಿತ್ ವಿಂಡ್ಶೀಲ್ಡ್ ಕೂಡ ಸರ್ ಇನ್ಕ್ಲೂಡೆಡ್. ಅದ್ರಲ್ಲಿ 1,25,000ಕ್ಕೆ ಅಷ್ಟೇ, ನೋ ಅಡಿಷನಲ್, ನೋ ಹಿಡನ್ ಚಾರ್ಜಸ್, ನೆಗೋಷಿಯಬಲ್ ಆಗಲ್ಲ ಪ್ರೈಸ್. 1,25,000 ನಿಮಗೆ ವಿತ್ NOC ವಿತ್ ನೀಟಾಗಿ ಪಾಲಿಶ್ ಗಿಲಿಶ್ ಎಲ್ಲ ಮಾಡಿ NOC ತೆಗೆದು ವಿಂಡ್ಶೀಲ್ಡ್ ರಿಪ್ಲೇಸ್ ಮಾಡಿ. ಕರ್ನಾಟಕ ಸರ್? ಕರ್ನಾಟಕ 40,000 ಜಾಸ್ತಿ ಆಗ್ಬೋದು ಅಷ್ಟೇ ಸರ್. ಓಕೆ. ನೆಕ್ಸ್ಟ್ i10 ಮತ್ತೊಂದು ಇರೋದು ಸರ್? ಇನ್ನೊಂದು i10 ನೋಡೋರಿಗೆ ಇದು ಕೂಡ 2008 ಮಾಡೆಲ್. ಇದು ಇದರಲ್ಲೂ ಕೂಡ FC 2028 ತನಕ ವ್ಯಾಲಿಡ್ ಇದೆ. 1.5 ಲಕ್ಷ ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ. 1.5 lakh 145 ಕೊಟ್ಬಿಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ. 145 ಕೊಟ್ಬಿಡೋಣ ಸರ್. ಒಳ್ಳೆ ಪ್ರೈಸ್ ಇದೆ. 2008 ಮಾಡೆಲ್ ವಿತ್ FC ರನ್ನಿಂಗ್ ಇರೋ ಗಾಡಿ ನಿಮಗೆ. ಕ್ಯಾಮ್ರಾಮನ್ ನೋಡ್ತಾ ಇದಾರೆ ಯಾರ್ದು ಗಾಡಿ ಅಂತ ಹೇಳ್ಬಿಟ್ಟು 1,85,000 1,45,000 ಸರ್. 1.35 ಮಾಡ್ಬಿಡಿ ಸರ್, ಆಗತ್ತಾ? ನಾನು ಅವ್ರನ್ನೇ ಕೇಳ್ಬಿಡ್ತೇನೆ, ಆಗತ್ತಾ 1.35? ಇಲ್ಲ ಅಂತಿದಾರ ಅವರು. 1,40,000 ಮಾಡಿ ಬನ್ನಿ. ಒಂದು 2008 ಮಾಡಲು ಕರ್ನಾಟಕ ನಂಬರ್ ಕೊಡ್ತಿರೋದು 1,40,000ಕ್ಕೆ. ನೆಕ್ಸ್ಟ್ ಸರ್ ವೋಲ್ಸ್ ವ್ಯಾಗನ್ ಪೋಲೋ ನೋಡ್ರಿಗೆ 3 ವೆಹಿಕಲ್ ಇದೆ. ಪೋಲೋ ನೋಡ್ರಿಗೆ ಬಂಪರ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಪಿಕ್ ಏನಿ 2.5 ಲಕ್ಷ ಕೊಟ್ಬಿಡಿ ಸರ್. ತಗೊಂಡೋಗ್ಲಿ, ಯಾವ್ದಾದ್ರು ತಗೊಳ್ಳಿ. 15, 13, 11 ಡೀಸೆಲ್ ಪೆಟ್ರೋಲ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 2.5 ಲಕ್ಷ 15 ಮಾಡೆಲ್ ಡೀಸೆಲ್ ಹೈಲೈನ್ ವಿತ್ NOC 2.5 ಲಕ್ಷ. 13 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಹೈಲೈನ್ 2.5 ಲಕ್ಷ NOC. 2011 ಮಾಡೆಲ್ ಕಂಫರ್ಟ್ ಲೈನ್ ಪೆಟ್ರೋಲ್ 2.5 ಲಕ್ಷ NOC. ಪಿಕ್ ಎನಿ 2.5 ಪೋಲೋ ಕೊಟ್ಬಿಡ್ತೀನಿ. ಬಂಪರ್ ಆಫರ್ ಸರ್ ಈ ಸಲ. ನೆಕ್ಸ್ಟ್ ಬಂದರ್ಗೆ ಟೊಯೋಟಾ ಇನೋವಾ ನೋಡೋರ್ಗೆ 2013 ಸಿಂಗಲ್ ಓನರ್ ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ರೆಡಿ NOC 675 NOC ಕೊಟ್ಬಿಡ್ತೀನಿ. 6,75,000 NOC ಓಡಿರೋ ಸರ್. ಇದು GX 67,000 ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಅಪ್ ಟು ಡೇಟ್. ಓಕೆ. ಯಾವ ವೇರಿಯಂಟ್? ಕಲರ್ GX ಸರ್. GX ವೇರಿಯಂಟ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿನಲ್ಲಿ. ನಿಮಗೆ ಸ್ವಲ್ಪ ರೀಫೆಬ್ ವರ್ಕ್ ಕೆಲಸ ಇದೆ ಅಷ್ಟೇ. ಮೈನರ್ ನೀವು ನೋಡಬಹುದು ವೀಕ್ಷಕರೇ. ಸ್ವಲ್ಪ ನಿಮಗೆ ಸ್ಕ್ರಾಚಸ್ ಇದೆ ಸಣ್ಣ ಪುಟ್ಟ. ಇವನ್ ರೀಫೆಬ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. 6,75,000ಗೆ 13 ಮಾಡೆಲ್ ಇನೋವಾ ಕೊಡ್ತಾ ಇದೀನಿ. ಅದು NOC
ಕರ್ನಾಟಕ ನೋಡಕ್ ಬಂದು 1.5 ಲಕ್ಷ ಟ್ಯಾಕ್ಸ್ ಬರ್ಬೋದು ಸರ್ ಇದಕ್ಕೆ. 6,75,000 7 75 8 20 ಬರ್ಬೋದು. 825 850 ಬಜೆಟ್ ಅಲ್ಲಿ ನಿಮಗೆ ಕರ್ನಾಟಕ ಕೂಡ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡೋರ್ಗೆ ಆ ಕಡೆ ಹೋಗೋದಾದ್ರೆ ಸರ್ ಮತ್ತೊಂದು i20 ಇದೆ. 1,30,000 ಕೊಟ್ಟು ಕರ್ನಾಟಕ ಮಾಡ್ಕೊಟ್ಬಿಡ್ತೀನಿ. ಬೇಡ 2000 NOC ಬೇಡ. 2009 ಸಿಂಗಲ್ ಓನರ್ 30,000 ಹೊಡಿದೆ ಗಾಡಿ ಬರೀ. 2009 9 ಮಾಡಲ್ ಸಿಂಗಲ್ ಓನರ್ ಜಿಂಗ್ 30,000 ಹೊಡಿರೋ ಗಾಡಿ. ರೆಕಾರ್ಡೆಡ್ 90,000 ಸರ್. 30,000 30,000 30,000 30,000 ಕೊಡ್ತೀರಾ? 30,000 ಓಡಿರೋ ಗಾಡಿ 1,30,000 ಕರ್ನಾಟಕ ಮಾಡ್ಕೊಡ್ತೀನಿ. NOC ಬೇಕಾ 1 ಲಕ್ಷ ಕೊಟ್ಬಿಡ್ತೀನಿ. ವಿತ್ NOC 1 ಲಕ್ಷ 1 ಲಕ್ಷ ಕೊಟ್ಬಿಡ್ತೀನಿ. ಓಕೆ, ಅಷ್ಟು ಬಜೆಟ್ ಇಲ್ವಾ? 95,000 ಕೊಡ್ಲಿ ಸರ್. 95,000ಕ್ಕೆ ಜಿಂಗ್ 2009 ಮಾಡಲ್ ಸರ್. ಸಿಂಗಲ್ ಓನರ್ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದೆಯಾ? NOC ಕೂಡ ತೆಕ್ಕೊಟ್ಬಿಡ್ತೀನಿ. ರನ್ನಿಂಗ್ ಇದೆ. FC ನಿಮಗೆ ಅದು ಹೋಂಡಾ ಬ್ರಿಯೋ 2014 ಮಾಡಲ್. ಮೊದಲನೇದಾಗಿ E14 ಮಾಡಲ್ ಬ್ರಿಯೋ ತರ್ಸಾಗಿದ್ದ ಮುಂಚೆ ಅದು 12 ಮಾಡಲ್ ಬ್ರಿಯೋ ನೋಡ್ಕೊಳ್ಳಿ. ಕೇವಲ 3 ಲಕ್ಷಕ್ಕೆ ಕೊಟ್ಬಿಡ. ಆಮೇಲೆ ನೀವು ಹೇಳ್ತೀರಾ ನನ್ ಬುಡಕ್ಕೆ ಬೆಂಕಿ ಅಂತೀರಾ. ತಮಾಷೆ ಮಾಡ್ತಾ ಇದೀವಿ ವೀಕ್ಷಕರೇ. ಆಸ್ ಇಟ್ ಇಸ್ 2014 ಮಾಡಲ್ ನೋಡೋರ್ಗೆ ಹೋಂಡಾ ಬ್ರಿಯೋ ಇದೆ. SMT ವೇರಿಯಂಟ್ ಸೇಮ್ ನಮ್ಮ ಪ್ರಮೋದ್ ಸರ್ ಕಲರ್ ಅಲ್ಲೇ ತಂದಿದ್ದೀವಿ. 2014 ಅದೇ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ನೀವು 2,75,000 ಗೆ ನಿಮಗೆ ವಿತ್ NOC ಮಾಡ್ಕೊಡ್ತೀನಿ. ಕರ್ನಾಟಕ ನೋಡೋರ್ಗೆ 3,25,000 3,15,000 ಕೂಡ ಕರ್ನಾಟಕ ಟ್ರಾನ್ಸ್ಫರ್. 3,15,000ಕ್ಕೆ ಕರ್ನಾಟಕ 2014 ಮಾಡಲು ಈ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದೀನಿ. ಬಿಕಾಸ್ ನಾನು ಬ್ರಿಯೋ ತಗೊಂಡಿನಿ, ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಸರಿ ಗೊತ್ತಿದೆ. ಬಟ್ ಚೆನ್ನಾಗಿದೆ ಗಾಡಿ, ಕಂಫರ್ಟೇಬಲ್ ಆಗಿ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನಿಮಗೆ ಕಂಪ್ಲೀಟ್ ಎಲ್ಲಾ ಗಾಡಿಗಳು ಇಂಟೀರಿಯರ್ಸ್ ತೋರ್ಸಕ್ ಆಗ್ತಾ ಇರಲ್ಲ. ದಯವಿಟ್ಟು ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. 1 ಅಲ್ಲ 2 ಅಲ್ಲ 3 ನಂಬರ್ ಇರುತ್ತೆ. ಯಾವುದೇ ನಂಬರಿಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ. ಡೈರೆಕ್ಟ್ ಕಾಲ್ ಪಿಕ್ ಮಾಡಕ್ ಆಗ್ತಾ ಇಲ್ಲ. ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಾಕು. ಡೈರೆಕ್ಟ್ ಆಗಿ ಲೊಕೇಶನ್ ಯಾವ ತರ ಬರುತ್ತಂತ ಇದರಲ್ಲಿ ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. 2014 ಮಾಡಲು ಸೆಕೆಂಡ್ ಓನರು. ನಿಮಗೆ 3,15,000 ಕರ್ನಾಟಕ ನಂಬರು. ಕಣ್ಣು ಮುಚ್ಕೊಂಡು ತಗೋಬಹುದು. ನೆಕ್ಸ್ಟ್ ವೆಹಿಕಲ್ ಯಾವುದೂ ಇಲ್ಲ ಸರ್. ಆಲ್ಮೋಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಯಾವ್ದು ಇರುತ್ತಲ್ಲ ಇವರಿಗೆ ಹಾಯ್ ಅಂತ ಕಳಿಸಿ. ಇಲ್ಲಿ ವೆಹಿಕಲ್ ನಿಮಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಅವರು ಗಾಡಿಗಳನ್ನ ಅರೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು. ಟ್ರಾನ್ಸಿಟ್ ಅಲ್ಲಿ XUV 500 ಇದೆ ಬರ್ತಿದೆ. ಅದು ಬೇಕಂತಂದ್ರೆ ನೀವು ಟ್ರಾನ್ಸಿಟ್ ಅಲ್ಲಿ ಏನಾಗಿಂತ ಒಂದು ಗಾಡಿ ಪಾಲಿಶ್ ಆಗ್ತಾ ಇದ್ರೆ ಅದು ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇವನ್ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ. 2012 ಸಿಂಗಲ್ ಓನರ್ ಮಹಾರಾಷ್ಟ್ರದಿಂದ ಓಡಿಸ್ಕೊಂಡ್ ಬಂದಿರೋದು ಸರ್. 1,25,000 ರೆಕಾರ್ಡೆಡ್ ಓಡಿದೆ. 375 ಬಜೆಟ್ ಗಾಡಿ ಓಡಿಸ್ತವ್ರು ವೆಹಿಕಲ್ ಇದ್ರೆ ಆ ಪ್ರೈಸ್ ಅಲ್ಲೂ ಕಮ್ಮಿ ಮಾಡಿಸ್ತಿದ್ದೆ ನಾನು. ಇಲ್ಲ, ಬಟ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿ ಫ್ರೆಶ್ ಇನ್ಶೂರೆನ್ಸ್ ನಾನೇ ಕಟ್ಬಿಟ್ಟು ತರಿಸ್ತಾ ಇರೋದು ಗಾಡಿ. ಟ್ರಾನ್ಸಿಟ್ ಅಲ್ಲಿ ಇದೆ. 2012 ಸಿಂಗಲ್ ಓನರ್ HR ರಿಜಿಸ್ಟರ್ಡ್. NOC ಕೂಡ ಇಶ್ಯೂ ಮಾಡಿಸ್ಬಿಟ್ಟು ತರಿಸ್ತಾ ಇದ್ದೀನಿ ಸರ್. ಯಾಕಂದ್ರೆ ವಿತ್ NOC ಬೇಕಾಗಿದೆ. ವಿತ್ NOC ಕೂಡ ಇಶ್ಯೂ ಆಗ್ಬಿಟ್ಟಿದೆ ಗಾಡಿಗೆ. 3,75,000 ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ ಅದು ಖಂಡಿತ. ಅಂಡ್ ವಿಡಿಯೋ ಸ್ಟಾಪ್ ಮಾಡೋಣ ಸರ್. ಅಂಡ್ ವಿಡಿಯೋ ಸ್ಟಾಪ್ ಮಾಡ್ತಿದೀವಿ. ನೀವು ರೀಲ್ ನೋಡ್ಬೇಕಂದ್ರೆ ನನ್ನ Instagram ಚಾನಲ್ ಹೋಗಿ ರೀಲ್ ನೋಡ್ಕೊಳ್ಳಿ. ರೀಲ್ ಅಲ್ಲೂ ಚೆನ್ನಾಗಿರೋ ಪ್ರೈಸ್ ಕೊಟ್ಟಿದೀವಿ. ಇದೇ ಪ್ರೈಸ್ ಇರುತ್ತೆ ಅಂತ ಹೇಳ್ಬೇಡಿ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ನೋಡಿ ನೀವು. ಸರ್ ರೀಲ್ ಸ್ಟಾರ್ಟ್ ಮಾಡೋಣ. ಶುರು ಮಾಡ್ಬಿಡೋಣ.